शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 4ನೇ ಪಾದ 6ನೇ ಅಧಿಕರಣ 22ನೇ ಸೂತ್ರದ ಒಂದು ಮುಂದುವರಿದ ಭಾಷ್ಯ. ಯದಪಿ ಉಕ್ತಂ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್ ಇತಿ ಕರ್ತೃವಚನೇನ ಶಬ್ದೇನ ಉಪಸಂಹಾರಾತ್ ವಿಜ್ಞಾನಾತ್ಮನ ಏವ ಇದಂ ದ್ರಷ್ಟವ್ಯಮಿತಿ ತದಪಿ ಕಾಶಕೃಷ್ಣೇನೈವ ದರ್ಶನೇನ ಪರಿಹರಣೀಯಂ. ಪೂರ್ವಪಕ್ಷ ಏನ್ ಹೇಳಿದ್ದ ಅಂತಂದ್ರೆ, ಇಲ್ಲಿ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್. ವಿಜ್ಞಾತ ಅಂತಂದ್ರೆ ಅರುವುಳ್ಳವನು ಅಂತ. ಆ ವಿಜ್ಞಾತೃವನ್ನ ಕೇನ ವಿಜಾನೀಯಾತ್, ಯಾವುದರಿಂದ ಅರಿತಾನು. ವಿಜ್ಞಾತೃವನ್ನ ಅರಿಬೇಕಾಗಿತ್ತು ಅಂತಂದ್ರೆ ಏನಾದ್ರೂ ಒಂದು ಬೇಕಲ್ಲ, ಯಾವುದರಿಂದ ಅರಿತಾನು ಅಂತೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ಅಲ್ಲಿ ಕರ್ತೃವಚನೇನ ಶಬ್ದೇನ, ಇಲ್ಲಿ ಕರ್ತೃವಿನ ಒಂದು ವಚನದ ಶಬ್ದದಿಂದ ಅಲ್ಲಿ ಉಪಸಂಹಾರವನ್ನ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ವಿಜ್ಞಾನಾತ್ಮನ ಏವ ಇದಂ ದ್ರಷ್ಟವ್ಯತ್ವಂ ಇತಿ, ಅಲ್ಲಿ ವಿಜ್ಞಾನಾತ್ಮನನ್ನ ದ್ರಷ್ಟವ್ಯ ರೂಪದಿಂದ ಉಪದೇಶ ಮಾಡಿದ್ದಾರೆ ಅಂತ. ದ್ರಷ್ಟವ್ಯ ಅಂತಂದ್ರೆ ನಾವು ಕಾಣಬೇಕು ಅಥವಾ ನೋಡ್ಬೇಕು ಅಂತೇನ ಪೂರ್ವದಲ್ಲಿ ಹೇಳಿದ್ರಲ್ಲ, ಅಂದ್ರೆ ಅಲ್ಲಿ ವಿಜ್ಞಾನಾತ್ಮನನ್ನೇ ಆ ದ್ರಷ್ಟವ್ಯನಂತ ಈ ರೀತಿಯಾಗಿ ಉಪದೇಶ ಮಾಡಿದ್ದಾರೆ ಅಂತೇಳಿ ಪೂರ್ವ ಪಕ್ಷಿ ಹೇಳಿದ್ದವನು. ಪೂರ್ವ ಪಕ್ಷದಲ್ಲಿ ಆ ಶ್ರುತಿ ಪ್ರಮಾಣವನ್ನು ಇಟ್ಟುಕೊಂಡು ವಿಜ್ಞಾತಾರಮರೆ ಕೇನ ವಿಜಾನೀಯಾತ್ ಅಂದ್ರೆ ವಿಜ್ಞಾತೃವನ್ನ ಯಾವುದರಿಂದ ಅರಿತಾನು ಅಂತೇಳಿ ಈ ರೀತಿಯಲ್ಲಿ ಕರ್ತೃವಿನ ವಾಚಕ ಶಬ್ದ ಅನ್ನುವಂತಹದ್ದು ಅದು. ಹಾಗೆ ಉಪಸಂಹಾರವನ್ನ ಮಾಡಿದಾರ ಅವರು. ಅದರಿಂದ ನಮಗ ಏನ್ ಅರ್ಥ ಆಕೈತಿ ಅಂದ್ರೆ, ಅಲ್ಲಿ ದ್ರಷ್ಟವ್ಯ ಅಂತ ನಾವೇನ್ ಹೇಳ್ತೇವಲ್ಲ, ಆ ದ್ರಷ್ಟವ್ಯ ಯಾರು ಅಂತಂದ್ರೆ ಅಲ್ಲಿ ವಿಜ್ಞಾನಾತ್ಮನನ್ನೇ ಅಲ್ಲಿ ದ್ರಷ್ಟವ್ಯ ಅಂತ ಹೇಳಿದ್ದಾರೆ ಅಂತೇಳಿ ಪೂರ್ವ ಪಕ್ಷಿ ಏನ್ ಹೇಳಿದ್ನಲ್ಲ, ಅದಕ್ಕ ಇಲ್ಲಿ ಇವರು ಉತ್ತರ ಕೊಡ್ತಾ ಇದ್ದಾರೆ. ತದಪಿ ಕಾರ್ಷಕೃಷ್ಣೇನೈವ ದರ್ಶನೇನ ಪರಿಹರಣೀಯಂ. ಇಲ್ಲಿ ಕಾರ್ಷಕೃಷ್ಣಿಯವರ ಒಂದು ಅಭಿಪ್ರಾಯದಿಂದ ಅದು ಪರಿಹಾರವನ್ನ ಮಾಡದಂಗ ಆಕೈತಿ ಅಂತ. ಯಾಕಂದ್ರೆ ಕಾರ್ಷಕೃಷ್ಣವ್ರು ಏನ್ ಹೇಳ್ತಾ ಇದ್ದಾರ, ಪರಮಾತ್ಮನೇ ಇಲ್ಲಿ ಜೀವರೂಪದಿಂದ ಅದಾನ ಅಂತ. ಜೀವರೂಪದಿಂದ ಇರತಕ್ಕಂಥವನು ಯಾರು? ಪರಮಾತ್ಮನೇ ಅಂತ. ಈ ರೀತಿಯಾಗಿ ಜೀವನನ್ನ ಹೇಳ್ತಕ್ಕಂಥ ಅಲ್ಲಿ ವಿಜ್ಞಾತೃ ಶಬ್ದ ಅನ್ನುವಂತಹದ್ದು ಅವನಿಗೆ ನಾವು ಉಪಯೋಗ ಮಾಡಬಹುದು ಅಂತ. ಆ ವಿಜ್ಞಾತೃ ಶಬ್ದ, ವಿಜ್ಞಾತೃ ಅಂದ್ರೆ ಇಲ್ಲಿ ಜೀವ ಅಂದ್ರೆ ಅವನು ಪರಮಾತ್ಮನಿಗಿಂತ ಬೇರೆ ಅಲ್ಲ. ಇಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ ಆಗಿದ್ರ ಅದು ಇದು ವಿಜ್ಞಾತೃ ಅಂದ್ರೆ ಜೀವಂತ ಇದಾಗ್ತಿತ್ತಲ್ಲಿ. ಇಲ್ಲಿ ಜೀವ ಪರಮಾತ್ಮ ಬೇರೆ ಅಲ್ಲವೇ ಅಲ್ಲಲ್ರಿ. ಕಾರ್ಷಕೃಷ್ಣ ಆಚಾರ್ಯ ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲಿ ಪರಮಾತ್ಮನೇ ಜೀವ ಭಾವದಿಂದ ಇಲ್ಲಿ ಇದಾನ ಅಂತ. ಆ ಜೀವನನ್ನ ಹೇಳ್ತಕ್ಕಂಥ ವಿಜ್ಞಾತ ಶಬ್ದವನ್ನ ನಾವು ಅವನಿಗೂ ಕೂಡ ಉಪಯೋಗ ಮಾಡಬಹುದು ಅಂತ ಹೇಳಿ ಈ ರೀತಿಯಾಗಿ ಪರಿಹಾರವನ್ನ ಹೇಳಿದ್ದಾರೆ ಅಂತ. ಕಾರ್ಷ ಕೃಷ್ಣೇನೈವ ದರ್ಶನೇನ ಪರಿಹರಣೀಯಂ. ಇನ್ ಅಪಿಚ, ಇನ್ನು ಮತ್ತು ಮುಂದೆ ಏನ್ ಹೇಳ್ತಾರಂತಂದ್ರೆ, ಯತ್ರ ಇಹ ದ್ವೈತಮಿವ ಭವತಿ ಇತರಂ ಪಶ್ಯತಿ ಇತ್ಯಾರಭ್ಯ. ಯತ್ರ ಅಂದ್ರೆ ಯಾವಲ್ಲಿ ಅಂತ, ದ್ವೈತಮಿವ ಭವತಿ ದ್ವೈತದಂತೆ ಇರುತ್ತದೆಯೋ, ದ್ವೈತದಂತೆ ಅಂತ ಹೇಳ್ಯಾರ ಅವ್ರು. ಅಂದ್ರೆ ಆ ದ್ವೈತವೂ ಕೂಡ ಕಲ್ಪಿತ ಅಂತ, ಅದು ಕೂಡ ಯಥಾರ್ಥವಾದದ್ದಲ್ಲ ಅಂತದು. ಎಲ್ಲಿ ದ್ವೈತದಂತೆ ಇರುತ್ತದೆಯೋ ಅಲ್ಲಿ ಇತರಂ
ಇತರಂ ಪಶ್ಯತಿ, ಒಬ್ಬನು ಇನ್ನೊಬ್ಬನನ್ನ ನೋಡುತ್ತಾನೆ ಅಂತ. ಈಗ ನಮಗೆ ಪ್ರಪಂಚ ದ್ವೈತದಂತೆ ಕಾಣಿಸ್ತಾ ಇದೆ. ಇದು ಇಲ್ಲಿ ಒಬ್ಬ ಪುರುಷ ಇನ್ನೊಬ್ಬ ಪುರುಷನನ್ನ ನೋಡುತ್ತಾನೆ, ಅಥವಾ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ನೋಡುತ್ತದೆ, ಅಥವಾ ಮನುಷ್ಯನನ್ನು ನೋಡುತ್ತದೆ. ಹೀಗೆ ಇಲ್ಲಿ ದ್ವೈತ ಅದು. ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಮತ್ತು ಗಿಡ ಮರಗಳು, ಒಬ್ಬ ಇನ್ನೊಂದನ್ನು ನೋಡ್ಬೇಕಾದ್ರೆ ಅಲ್ಲಿ ಎರಡನ್ನೋದು ಇರ್ಬೇಕಲ್ರಿ. ಎರಡನ್ನೋದು ಎಲ್ಲಿ ಐತೋ ಅಲ್ಲಿ ಒಬ್ಬ ಇನ್ನೊಬ್ಬನನ್ನ ನೋಡ್ಬೋದು, ಒಬ್ಬ ಇನ್ನೊಂದು ವಸ್ತುವನ್ನು ನೋಡ್ಬೋದು ಅಂತ. ಈ ರೀತಿಯಲ್ಲಿ ಪ್ರಾರಂಭವನ್ನ ಮಾಡಿ ಇತ್ಯಾರಭ್ಯ ಅವಿದ್ಯಾ ವಿಷಯೇ ತಸ್ಯೈವ ದರ್ಶನಾದಿ ಲಕ್ಷಣಂ ವಿಶೇಷ ವಿಜ್ಞಾನಂ ಪ್ರಪಂಚ. ಈ ರೀತಿಯಾಗಿ ಅದನ್ನು ಹೇಳ್ಕೊಂಡು ಬಂದು ಆ ಅವಿದ್ಯಾ ವಿಷಯದೊಳಗೆ, ಯಾಕೆಂದ್ರೆ ಯಾವಾಗ ನಮಗೆ ಅಜ್ಞಾನ ಅನ್ನುವಂತಹದ್ದು ಇರ್ತದೆ. ಅಜ್ಞಾನ ಅಂದ್ರೆ ಏನು? ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಟುಕೊಂಡು ಈ ಹೊರಗಿನ ಪ್ರಪಂಚ ಅನ್ನುವಂಥದ್ದು ಸತ್ಯ ಅನ್ನುವಂತಹದ್ದೇ ಅಜ್ಞಾನ. ಆ ಅಜ್ಞಾನದ ವಿಷಯದೊಳಗೆ ಏನಾಗ್ತೈತೆ ಅಲ್ಲಿ ಒಬ್ಬ ಇನ್ನೊಬ್ಬನ ನೋಡ್ತಾನೆ ಅನ್ನುವಂತಹದ್ದು, ಅಲ್ಲಿ ವಿಶೇಷ ಒಂದು ಜ್ಞಾನ ಅನ್ನುವಂತಹದ್ದು ಇರ್ತದ ಅಂತೇಳಿ ನಮಗ್ ಗುರ್ತಾಕೈತಿ ಇವಾಗ. ಅಂದ್ರೆ ಅವಿದ್ಯಾವಸ್ಥೆಯೊಳಗನೆ ಒಂದು ವಿಶೇಷವಾದ ಜ್ಞಾನ ಉಂಟಾಗ್ತೈತೆ ಅಂತ ನಮಗ. ಪ್ರತಿಯೊಂದು ವಸ್ತುಗಳ ಜ್ಞಾನ ಮಾಡ್ಕೋಬೇಕು ಅಂದ್ರೆ ಅವಿದ್ಯಾ ಕಾಲದೊಳಗೆ ಇದು ಪುಸ್ತಕ ಅಥವಾ ಇದು ಪೆನ್ನು ಅಥವಾ ಇದು ಮೊಬೈಲು, ಇದು ವಿಶೇಷವಾದ ವಿಜ್ಞಾನ ಅಲ್ರಿ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ವಿಜ್ಞಾನ ಅನ್ನುವಂತಹದ್ದು ಉಂಟಾಗಬೇಕಾದ್ರೆ ಅದು ಅವಿದ್ಯಾ ವಿಷಯದೊಳಗ ಅಂತ. ಜೀವನಿಗೆ ಇದೇನು ಅವಿದ್ಯಾ ವಿಷಯದೊಳಗನ ಏನಾಗ್ತೈತಿ ಅಂತಂದ್ರೆ, ಈ ಕಾಣುವಂತ ಪ್ರಪಂಚವನ್ನ ಕಂಡವನೇನಂತಾನ, ಅವನಿಗೆ ವಿಶೇಷ ವಿಜ್ಞಾನ ಐತೆ ಅಂತ ಹೇಳಿ ಹಿಂಗ ವಿಸ್ತಾರವಾಗಿ ಅದನ್ನ ಹೇಳಿ ಅಲ್ಲಿ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಪ್ರಪಂಚ ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂಪಸ್ಯೇತ್. ಆದ್ರೆ ಇಲ್ಲಿ ಎಲ್ಲಿ ಇವನಿಗೆ ಎಲ್ಲವೂ ಒಂದೇ ಆತ್ಮವೇ ಆಗಿರ್ತದೋ ಅಲ್ಲಿ ಯಾವುದರಿಂದ ಏನನ್ನ ನೋಡ್ತಾನ? ಯಾಕಂದ್ರೆ ಎತ್ರ ಸರ್ವೈ ಆತ್ಮೈವಭೂತ್, ಸರ್ವವು ಆತ್ಮವೇ ಆಗಿದೆಯೋ ಅಂತ. ಸರ್ವತ್ರ ನಾವೇನು ಈ ಪ್ರಪಂಚ ಅನ್ನುವಂತಹದ್ದು ಐತಲ್ರಿ, ಎಲ್ಲವೂ ಆತ್ಮವೇ ಅಂತ ಅವ ಏನೇನ್ ನೋಡ್ತಾನೋ ಅದೆಲ್ಲವೂ ತನ್ನ ಆತ್ಮವೇ ಅಂತ ಭಾವಿಸ್ಕೊಂಡಾನ ಅವನು. ಅದಕ್ಕಂದ್ರೆ ಅವರು ಯತ್ರ ತ್ವಸ್ಯ, ಯತ್ರ ತು ಅಂದ್ರೆ ಎಲ್ಲಿ, ತು ಅಸ್ಯ ಇವನಿಗೆ, ಸರ್ವಂ ಆತ್ಮೈವ ಅಭೂತ್ ಎಲ್ಲವೂ ತನ್ನ ಒಂದು ಆತ್ಮವೇ ಅಂತ. ಸಕಲ ಜೀವರಾಶಿಯಲ್ಲಿರ್ತಕ್ಕಂಥ ಆತ್ಮ ತನ್ನ ಆತ್ಮವೇ, ಒಂದೇ ಆತ್ಮ ಅಂತ. ಇದು ದೇಹಗಳು ಭಿನ್ನ ಭಿನ್ನ ಆದ್ರೂ ಕೂಡ ಅಲ್ಲೆಲ್ಲಗಳಲ್ಲಿ ಇರ್ತಕ್ಕಂಥ ಆತ್ಮವೇ ತಾನೇ ಅಂತಂದಾಗ, ಒಂದೇ ಆತ್ಮ ಆದಾಗ ತತ್ ಕೇನ ಕಂಪಸ್ಯೇತ್, ಅಲ್ಲಿ ಯಾವುದರಿಂದ ಏನನ್ನ ನೋಡ್ಯಾನು? ಯಾಕಂದ್ರೆ ನೋಡುವಂತ ವಸ್ತುನು ತಾನ, ನೋಡಿಸಿಕೊಳ್ಳುವಂತ ವಸ್ತುನು ತಾನ. ಒಂದೇ ವಸ್ತುವಿನಲ್ಲಿ ನೋಡಿಸಿಕೊಳ್ಳುವಂತ ಕ್ರಿಯೆ ಬರ್ತೈತೇನಲ್ಲಿ? ಇಲ್ಲ. ಯಾಕೆ ಎಲ್ಲವೂ ತನ್ನ ಆತ್ಮವೇ ಆಗೈತಲ್ರಿ. ಆತ್ಮ ಭಿನ್ನವಾಗಿ ಏನು ಇಲ್ಲವೇ ಇಲ್ಲ ಅಂಥೇಳಿ ಇತ್ಯಾದಿನ ವಿದ್ಯಾ ವಿಷಯೇ ಅಂದ್ರೆ ಇದು ಜ್ಞಾನದ ವಿಷಯದೊಳಗೆ. ಯಾವಾಗ ಆತ್ಮಜ್ಞಾನ ಅನ್ನುವಂತಹದ್ದಾಯ್ತು ಅಂತಂದ್ರೆ, ವಿದ್ಯಾ ಪ್ರಾಪ್ತಿ ಆಯ್ತು ಅಂತಂದ್ರೆ, ಅವಾಗಲ್ಲಿ ಅಲ್ಲಿ ಕಾಣುವಂತಹದ್ದೇನಿಲ್ಲವೇ ಇಲ್ಲ. ನೋಡುವುದೇನಾರ ಐತನ್ರಿ ಅವಾಗ ಇಲ್ಲ. ವಿದ್ಯಾ ವಿಷಯ ತಸ್ಯೈವ ದರ್ಶನಾದಿ ಲಕ್ಷಣಸ್ಯ ವಿಶೇಷ ವಿಜ್ಞಾನಸ್ಯ ಅಭಾವಂ ಅಭಿದದಾತಿ. ಅಲ್ಲಿ ನೋಡ್ರಿ, ಯಾವಾಗ ಸರ್ವವೂ ತನ್ನ ಆತ್ಮವೇ ಅನ್ನುವಂತ ಅಭೇದ ಜ್ಞಾನ ಉಂಟಾಯಿತು ಅಂತಂದ್ರೆ, ಅಂಥ ಒಂದು ಜ್ಞಾನ ವಿಷಯದೊಳಗೆ ಅಲ್ಲಿ ಕಾಣತಕ್ಕಂಥದ್ದು ಅಲ್ಲಿ ವಿಶೇಷ ವಿಜ್ಞಾನ ಅನ್ನುವಂತಹದ್ದು ಇಲ್ಲ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನದ ಒಂದು ಅಭಾವ ಅನ್ನುವಂತಹದ್ದು ಐತಿ ಅಂತಲ್ಲಿ. ಅದರ ಅಭಾವವನ್ನ ಅಲ್ಲಿ ಯಾಜ್ಞವಲ್ಕ್ಯರು ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಯಾವುದು ಬೃಹದಾರಣ್ಯಕೋಪನಿಷತ್ನಲ್ಲಿ ವಿದ್ಯಾ ವಿಷಯದೊಳಗೆ, ವಿದ್ಯಾ ಅಂದ್ರೆ ಅಧ್ಯಾತ್ಮ ವಿದ್ಯಾ, ಆತ್ಮವಿದ್ಯೆ. ಯಾಕಂದ್ರೆ ಅಲ್ಲಿ ಬ್ರಹ್ಮಜ್ಞಾನಿಗೆ ಎಲ್ಲವೂ ತನ್ನ ಆತ್ಮವಾಗಿಯೇ ನೋಡ್ತಾ ಇದ್ದಾನೋ, ಅವನಿಗೆ ಇನ್ನೊಂದು ಆತ್ಮ ಭಿನ್ನವಾಗಿ ಇನ್ನೊಂದು ವಸ್ತುವೇ ಇಲ್ಲ ಅವನಿಗೆ. ಇಡೀ ಪ್ರಪಂಚ ಎಲ್ಲವೂ ಅವನಿಗೆ ಆತ್ಮರೂಪವಾಗಿಯೇ ಕಾಣ್ತಾ ಇದ್ದಾನ. ಹೀಗಾಗಿ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ,
ತಸ್ಯೈವ ದರ್ಶನಾದಿ ಲಕ್ಷಣಸ್ಯ ವಿಶೇಷ ವಿಜ್ಞಾನಸ್ಯ. ಹ್ಮ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನೊಂದಿಲ್ಲಲ್ಲ, ತನಕ್ಕಿಂತಲೂ ಭಿನ್ನವಾಗಿದ್ರೆ ನೋಡ್ತಾನಂತ ಹೇಳ್ಬೋದಾಗಿತ್ತು, ಅವನಿಗೆ ವಿಶೇಷವಾದ ಜ್ಞಾನ ಆಗ್ತಿತ್ತು ಅಂತ ಹೇಳ್ಬೋದಾಗಿತ್ತು. ಹ್ಮ್ ಆದ್ರೆ ಎಲ್ಲವೂ ತಾನೇ ಒಂದೇ ಆಗಿರುವಾಗ ಅಲ್ಲಿ ವಿಶೇಷವಾಗಿರತಕ್ಕಂತ ಜ್ಞಾನದ ಅಭಾವ ಐತಿ ಅಂತಲ್ಲಿ. ಹ್ಮ್ ಅದು ಎಲ್ಲಿ ದ್ವೈತ ಐತೋ ಅಲ್ಲಿ ವಿಶೇಷ ಜ್ಞಾನ. ಅದು ಹ್ಮ್ ಅಜ್ಞಾನ ಕಾಲದೊಳಗ, ಅವಿದ್ಯೆ ಕಾಲದೊಳಗ ಹ್ಮ್ ಅಲ್ಲಿ ಒಬ್ಬ ಇನ್ನೊಬ್ಬನನ್ನ ನೋಡ್ತಾನೆ ಅಥವಾ ಇನ್ನೊಂದು ವಸ್ತುವನ್ನ ಕಾಣ್ತಾನೆ ಅನ್ನೋದು ದ್ವೈತ ಇದ್ರೊಳಗೆ ನಡೀತದೆ. ಹ್ಮ್ ಆದ್ರೆ ವಿದ್ಯಾ ವಿಷಯದೊಳಗ ಎಲ್ಲವೂ ತನ್ನ ಆತ್ಮವಿ ಅಂತ ತಿಳ್ಕೊಂಡಾಗ, ಹ್ಮ್ ಸರ್ವವನ್ನ ಆತ್ಮರೂಪವಾಗಿ ಕಾಣುವಾಗ ಹ್ಮ್ ಅಲ್ಲಿ ಇನ್ನೊಂದು ನೋಡ್ತಾನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ, ಅಲ್ಲಿ ವಿಶೇಷ ವಿಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಹ್ಮ್ ವಿಶೇಷವಾದ ಜ್ಞಾನ ಅನ್ನುವಂಥದ್ದು ಹ್ಮ್ ಅದು ವಿದ್ಯಾ ವಿಷಯದೊಳಗಿಲ್ಲ, ಹ್ಮ್ ಅವಿದ್ಯೆ ವಿಷಯದೊಳಗೆ ಮಾತ್ರ ಅದ ಅಂತ ಹಿಂಗ ಯಾಜ್ಞವಲ್ಕ್ಯರು ಉಪದೇಶ ಮಾಡ್ಕೊಂಡು ಬಂದ್ರು. ಹ್ಮ್ ಪುನಶ್ಚ ವಿಷಯ ಅಭಾವೇ ಅಪಿ ಆತ್ಮಾನಂ ವಿಜಾನೀಯಾತ್ ಇತ್ಯಾಶಂಕ್ಯ. ಹ್ಮ್ ಮತ್ತೆ ಪುನಃ ಏನ್ ಮಾಡಿದ್ರು ಅಂತಂದ್ರೆ, ಹ್ಮ್ ವಿಜ್ಞಾತಾರಮರೆ ಪುನಶ್ಚ ವಿಷಯ ಅಭಾವೇ ಅಪಿ ಅಂದ್ರೆ ವಿಷಯಗಳು ಇಲ್ಲದೆ ಇದ್ರೂ ಕೂಡ ಹ್ಮ್ ಆತ್ಮಾನಂ ವಿಜಾನೀಯಾತ್ ಹ್ಮ್ ಅಂದ್ರೆ ತನ್ನನ್ನು ತಿಳಿತಾನೆ. ಹ್ಮ್ ಅಲ್ಲಿ ಯಾವುದೇ ವಿಷಯ ಅನ್ನುವಂತಹದ್ದಿಲ್ಲ. ಹ್ಮ್ ಆ ವಿಷಯಗಳು ಇಲ್ಲದೆ ಇದ್ರೂ ಕೂಡ ಹ್ಮ್ ತನ್ನನ್ನ ಅರಿತುಕೊಳ್ಳಬಹುದಂತೇಳಿ ಈ ರೀತಿ ಒಂದು ಆಕ್ಷೇಪವನ್ನ ಮಾಡಿಕೊಂಡು, ಹ್ಮ್ ಒಂದು ಸಂಶಯವನ್ನ ಮಾಡಿಕೊಂಡು ಅಂತ. ಹ್ಮ್ ವಿಜ್ಞಾತಾರಮರೆ ಕೇನ ವಿಜಾನೀಯಾತಿತ್ಯಾಹ. ಅಲ್ಲಿ ವಿಜ್ಞಾತೃವನ್ನ ಯಾವುದರಿಂದ ಅರ್ಥಾನು ಅಂತೇಳಿ ಅಲ್ಲಿ ಉತ್ತರವನ್ನ ಕೊಟ್ಟಾರಂತವ್ರು. ಹ್ಮ್ ಯಾಕಂದ್ರೆ ಅರುರೂಪನಾಗಿರ್ತಕ್ಕಂಥ ಅರುಸ್ವರೂಪನಾಗಿರುವಂತ ಹ್ಮ್ ಆತ್ಮನನ್ನ ಹ್ಮ್ ಯಾವುದರಿಂದ ಅರ್ಥಾನು ಹ್ಮ್ ಅರಿಬೇಕಾದ್ರೆ ಒಂದು ಕರಣ ಬೇಕಲ್ರಿ. ಇವಾಗ ಹೌದು ಈಗ ನಾವು ನೋಡ್ಬೇಕಾದ್ರೆ ನಮಗ್ ಕಣ್ಣು, ಹ್ಮ್ ಕಣ್ಣಿನಿಂದಲೇ ನಾವು ನೋಡ್ತೀವಿ. ಹ್ಮ್ ಹಂಗ ಅರಿಬೇಕಂತಂದ್ರ ಬುದ್ಧಿಯಿಂದ ಅರಿತೇವೆ ನಾವು. ಹ್ಮ್ ಈಗ ಯಾಕಂದ್ರೆ ಇರುವಂತ ವಿಜ್ಞಾತರು ಒಬ್ಬನೇ ಅದಾನ ಅವನು, ಹ್ಮ್ ಇನ್ನೊಂದೇನ್ ಇಲ್ಲೇ ಇಲ್ಲ. ಹೌದು ಅದಕ್ಕ ಅವನು ಯಾತರಿಂದ ಅರ್ಥಾನು ಅಂತ ತಾನೇ ಅರುಸ್ವರೂಪದಾನ. ಹ್ಮ್ ಮತ್ ತನ್ನನ್ನ ಅರಿತುಕೊಳ್ಬೇಕು ಅಂತಂದ್ರೆ ಹ್ಮ್ ತಾನೇ ತನ್ನನ್ನ ಅರಿಯುವಂತಹದ್ದು ಹೆಂಗ್ ಇನ್ನೊಂದನ್ನ ಅರಿತಾನಂತ ಹೇಳ್ಬೋದು. ಇವಾಗ ಹ್ಮ್ ಈಗ ತಾನೇ ಆಗಿರುವುದರಿಂದ ಮತ್ ಯಾತರಿಂದ ತನ್ನನ್ನು ತಾನು ಅರಿತುಕೊಳ್ತಾ ಇದ್ದಾನೆ ಅಂತ. ಹ್ಮ್ ಅದಕ್ಕೆ ತಾನೇ ತನ್ನೋಳು ತನ್ನ ನಿಜವ ನೋಡಲು ಹ್ಮ್ ಪರಮಾನಂದಮಯ ಚಿದಖಂಡ ರೂಪನಹನು ಅಂತೇಳಿ ಹ್ಮ್ ಇದರಲ್ಲಿ ಜ್ಞಾನಸ್ಥಳದೊಳಗೆ ಹೇಳ್ಕೊಂಡು ಬಂದಾರ. ಹ್ಮ್ ತಾನ ನೋಡ್ಬೇಕು, ಹ್ಮ್ ತನ್ನನ್ನ ನೋಡ್ಬೇಕು ಅಂತ. ಹ್ಮ್ ಅಂದ್ರೆ ತನ್ನನ್ನ ತಾನೇ ಅರಿಬೇಕಂದ್ರೆ ಹೌದು ಪರಮಾನಂದಮೇ ಚಿದ ಅಖಂಡ ರೂಪನಹನು ಹ್ಮ್ ಅಂದ್ರೆ ಕೇವಲ ಪರಮಾನಂದ, ಕೇವಲ ಆನಂದ ಸ್ವರೂಪ ಅಂತ. ಹ್ಮ್ ಚಿತ್ ಅಖಂಡ, ಹ್ಮ್ ಅವನು ಚೈತನ್ಯ ಸ್ವರೂಪ, ಅಖಂಡ ಸ್ವರೂಪನಾಗಿದ್ದಾನೆ ಅಂತ. ಹ್ಮ್ ಅದಕ್ಕೆ ಈ ರೀತಿಯಾಗಿ ನಿಜಗುಣಗಳು ಕೂಡ ಹೇಳ್ಕೊಂಡು ಬಂದಾರ. ಹ್ಮ್ ಈಗ ನಾವು ಸೂರ್ಯನನ್ನ ಅರಿಬೇಕಾದ್ರ ಹ್ಮ್ ಮತ್ತೊಂದು ಏನಾದ್ರೂ ಬೆಳಕು ತೊಂಬರಿ ಅಂತ ಹೇಳ್ತೇವನ್ರಿ. ಎಲ್ಲ ಸೂರ್ಯ ಅದಾನ ಅಲ್ಲಿ ಆಕಾಶದೊಳಗ, ಅವ್ನು ನೋಡ್ಬೇಕಾಗೈತಿ, ಹ್ಮ್ ಏನಾದ್ರೂ ಇನ್ನೊಂದು ಪ್ರಕಾಶದ ಅಪೇಕ್ಷೆ ಮಾಡ್ತೇವೇನ್ರಿ? ಇಲ್ಲ ಸೂರ್ಯನ ಬೆಳಕಿನಲ್ಲಿ ಸೂರ್ಯನ ನೋಡ್ತೇವಿಲ್ರಿ ಅಲ್ಲಿ. ಹ್ಮ್ ಕರೆಕ್ಟ್. ಅವ್ನು ನೋಡ್ಬೇಕಾದ್ರೆ ಮತ್ತೊಂದು ನಮಗ ಏನಪ್ಪ ಕನ್ನಡಿ ತೊಂಬರಿ ಏನೋ ದೀಪ ತೊಂಬರಿ ಅಂತ ಹೇಳಂಗಿಲ್ಲ. ಹ್ಮ್ ಹಂಗ ಆತ್ಮ ಅರುರೂಪನದಾನ. ಆತ್ಮನ ಅರಿಬೇಕಾದ್ರೆ ಆತ್ಮನ ಒಂದು ಸ್ವಯಂ ಪ್ರಕಾಶದಲ್ಲಿ ಆತ್ಮನ ಅರಿಬೇಕೆ ಹೊರತು ಮತ್ತೊಂದು ಅರಿಲಿಕ್ಕೆ ಅಲ್ಲಿ ಏನು ಸಾಧನ ಇಲ್ಲ ಅಂತಲ್ಲಿ. ಕರೆಕ್ಟ್. ಆದ್ದರಿಂದ ಶ್ರುತಿನೇ ಹೇಳ್ತದೆ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್. ವಿಜ್ಞಾತೃ ಅಂತಂದ್ರೆ ಏನು? ವಿಶೇಷ ಜ್ಞಾನ ಉಳ್ಳವನು, ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತ್ಮನನ್ನ ಯಾವುದರಿಂದ ಅರಿತಾನು ಅಂತೇಳಿ ಹಿಂಗ ಶ್ರುತಿ ಅನ್ನುವಂತದ್ದು ಹೇಳ್ಕೊಂಡು ಬಂದದ್ದು. ಅಂದ್ರೆ ಅಲ್ಲಿ ಆ ವಿಶೇಷವಾಗಿರತಕ್ಕಂತ ಒಂದು ಜ್ಞಾನ ಇಲ್ಲ ಅಂತ. ಇತ್ಯಾಹ ತತಶ್ಚ ವಿಶೇಷ ವಿಜ್ಞಾನ ಅಭಾವೋಪಪಾದ ಪರತ್ವಾತ್ ವಾಕ್ಯಸ್ಯ ವಿಜ್ಞಾನ ಧಾತುರೇವ ಕೇವಲ ಸನ್. ಇಲ್ಲಿ ವೇದಾಂತದ ಒಂದು ವಾಕ್ಯಗಳು, ಉಪನಿಷತ್ತು ವಾಕ್ಯಗಳು ಏನಂತದಾವು, ವಿಶೇಷ ವಿಜ್ಞಾನ ಅಭಾವ ಉಪಪಾದನ ಪರತ್ವಾತ್. ಇಲ್ಲಿ ಯಾವೊಂದು ವಿಶೇಷವಾಗಿರತಕ್ಕಂತ ವಿಜ್ಞಾನ ಅನ್ನುವಂತಹದ್ದು ಇಲ್ಲ ಅಂಥೇಳಿ ಅವು ನಮಗ ವೇದಾಂತ ವಾಕ್ಯಗಳು ತೋರಿಸ್ಕೊಡ್ತಾ ಇದ್ದಾವಂತ. ಆ ವಾಕ್ಯಗಳಿಗೆ ಎಲ್ಲಿ ತಾತ್ಪರ್ಯ ಅದ ಅಂತಂದ್ರ ವಿಶೇಷ ವಿಜ್ಞಾನ ಅನ್ನುವಂತಹದ್ದು ಇಲ್ಲ ಅಂಥೇಳಿ
ಹ್ಮ್ ಅವು ತೋರಿಸಿಕೊಡುವುದರಲ್ಲಿನೇ ಆ ವಾಕ್ಯಗಳಿಗೆ ತಾತ್ಪರ್ಯ ಅನ್ನುವಂಥದ್ದು ಅದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಯಾಕಂದ್ರೆ ಅಲ್ಲಿ ನಿಜವಾಗಿ ವಿಜ್ಞಾತೃವನ್ನ ಹೇಳುವುದರಲ್ಲಿ ಅದರ ತಾತ್ಪರ್ಯ ಇಲ್ಲ. ವಿಜ್ಞಾತೃವನ್ನ ಹೇಳಿಕ ಹೊರಟಿಲ್ಲವು. ಹ್ಮ್ ಆ ವಿಜ್ಞಾತೃ ಅನ್ನುವಂಥವ್ನು ಏನದಾನ ಅಂತಂದ್ರೆ ಅಲ್ಲಿ ಅವನು ಸ್ವತಃ ಸಿದ್ಧ ಅದಾನ ಅವನು. ಹ್ಮ್ ಆ ವಿಶೇಷವಾದ ಒಂದು ವಿಜ್ಞಾನದ ಅಭಾವ ಅನ್ನುವಂಥದ್ದನ್ನ ಹ್ಮ್ ಅವು ಬೋಧ ಮಾಡುವುದರಲ್ಲಿ ಆ ವಾಕ್ಯಗಳ ತಾತ್ಪರ್ಯ ಅನ್ನುವಂಥದ್ದು ಅಂತ ಹೇಳ್ಕೊಂಡು ಬಂದ್ರು. ಹ್ಮ್ ವಿಜ್ಞಾನ ಧಾತುರೇವ ಕೇವಲ ಸನ್ನ, ವಿಜ್ಞಾನ ಧಾತುರೇವ ಅಂತಂದ್ರು. ಹ್ಮ್ ವಿಜ್ಞಾನ ಧಾತು ಅಂದ್ರೆ ಕೇವಲ ಚೈತನ್ಯ ಸ್ವರೂಪ ಅಂತ. ಹ್ಮ್ ಅವನು ಕೇವಲ ಚೈತನ್ಯ ಸ್ವರೂಪನೇ ಆಗಿರುವುದರಿಂದ ಹ್ಮ್ ಭೂತ ಪೂರ್ವಗತ್ಯ ಕರ್ತೃವಚನೇನ ರುಚಾ ನಿರ್ದಿಷ್ಟ ಇತಿ ಗಮ್ಯತೆ. ಹ್ಮ್ ಇಲ್ಲಿ ಭೂತ್ವ ಪೂರ್ವಗತಿಯಿಂದ ಅಂತ ಹೇಳಿದ್ರು. ಇಲ್ಲಿ ಹ್ಮ್ ಭೂತ ಪೂರ್ವಗತಿ ಅಂತಂದ್ರ ಹ್ಮ್ ಇಲ್ಲಿ ಅದಕ್ಕೆ ನಾವೇನ್ ಅರ್ಥ ಮಾಡಬೇಕು ಅಂತಂದ್ರೆ, ಈಗ ತತ್ವಜ್ಞಾನ ಆಗೋದಕ್ಕಿಂತ ನಮ್ಗೆ ಮೊದಲು ಹ್ಮ್ ಅವಿದ್ಯೆಯಿಂದ ಹ್ಮ್ ಇಲ್ಲಿ ಆತ್ಮ ಇಲ್ಲಿ ಕರ್ತೃ ಹ್ಮ್ ಜ್ಞಾನಕ್ಕೆ ಅವನು ಕರ್ತೃವಾಗಿ ತೋರ್ತಾ ಇದ್ದ ಅನ್ನುವಂತ ಕಾರಣ ಅಂತ. ಇಲ್ಲಿ ಹ್ಮ್ ತತ್ವಜ್ಞಾನ ಆಗೋದಕ್ಕಿಂತ ಪೂರ್ವದೊಳಗ ಹೌದು ನಮಗ್ ಅಜ್ಞಾನ ಮೂಲಕವಾಗಿ ಹ್ಮ್ ಜ್ಞಾನಕ್ಕೆ ಕರ್ತೃವಾಗಿ ಅವನು ನಮಗ್ ಕಾಣಿಸ್ತಾ ಇದ್ದ ಅನ್ನುವಂತ ಭಾವದಿಂದ ಅಂತ ಇಲ್ಲಿ ಪೂರ್ವ ಭೂತ ಪೂರ್ವಗತ್ಯ ಹ್ಮ್ ಕರ್ತೃವಚನೇನ ತೃಚಾ ನಿರ್ದಿಷ್ಟ ಇತಿ. ಹ್ಮ್ ಇಲ್ಲಿ ಕರ್ತೃವಾಚಕವಾಗಿರ್ತಕ್ಕಂತ ಇಲ್ಲಿ ತೃಚ್ ಅನ್ನುವಂತ ಒಂದು ಪ್ರತ್ಯಯ ಅದ. ಹ್ಮ್ ಆ ಪ್ರತ್ಯಯದಿಂದ ನಮಗ ಅವನು ತಿಳಿಸಲ್ಪಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಆಚಾರ್ಯ ತಿಳಿಸ್ಕೊಂಡು ಬಂದರು. ದರ್ಶಿತಂ ಚ ಪುರಸ್ತಾತ್ ಕಾಶ ಕೃಷ್ಣೀಯಸ್ಯ ಪಕ್ಷಸ್ಯ ಶ್ರುತಿಮತ್ವಂ. ಹ್ಮ್ ಮತ್ತು ಈ ಕಾಶಕೃಷ್ಣನ ಒಂದು ಮತದೊಳಗ ಹ್ಮ್ ನಮಗ ಶ್ರುತಿ ಪ್ರಮಾಣ ಅಂತೇಳಿ ಹಿಂದೆ ತೋರಿಸ್ಕೊಂಡು ಬಂದಿದಾರ ಅವ್ರು. ಹೌದು ಕಾಶಕೃಷ್ಣನ ಮತ ಅನ್ನುವಂತಹದ್ದೇನದ ಅದು ಶ್ರುತಿಗೆ ಅನುಸಾರವಾಗಿ ಐತೆ ಅಂತ. ಹ್ಮ್ ಶ್ರುತಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಅದು ಬೋಧ ಮಾಡುವುದಿಲ್ಲ. ಹ್ಮ್ ಅದನ್ನ ಪೂರ್ವದಲ್ಲಿ ಭಾಷ್ಯದಲ್ಲಿ ಆಚಾರ್ಯರದನ್ನ ಬೋಧ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಇನ್ನ ಈ ಜೀವ ಪರಮಾತ್ಮರ ಒಂದು ಭೇದ ಅನ್ನುವಂತಹದ್ದು ಐತಲ್ಲ, ಹ್ಮ್ ಇದು ಪಾರಮಾರ್ಥಿಕ ಅಲ್ಲ ಅಂತ. ಹ್ಮ್ ಪಾರಮಾರ್ಥಿಕ ಅಂದ್ರೇನು? ಹ್ಮ್ ತ್ರಿಕಾಲ ಅಬಾಧಿತವಾದದ್ದೇ ಪಾರಮಾರ್ಥಿಕ ಅಂತ ಕರೀತಾರೆ. ಹ್ಮ್ ಮೂರು ಕಾಲದಲ್ಲಿ ಯಾವುದು ಬಾಧಿತ ಆಗುವುದಿಲ್ಲವೋ ಅದು ಪಾರಮಾರ್ಥ ಅಂತ. ಹ್ಮ್ ಮೂರು ಕಾಲದಲ್ಲಿ ಇರ್ತಕ್ಕಂಥದ್ದು ಅಂತ. ಹ್ಮ್ ಅಂದ್ರೆ ಈ ಜೀವ ಪರಮಾತ್ಮರ ಭೇದ ಅನ್ನುವಂಥದ್ದು ನಮಗೇನ್ ತೋರ್ಲಿಕ್ಕತ್ತದಲ್ರಿ. ಹ್ಮ್ ಈಗ ನಮ್ಗೆ ಅಜ್ಞಾನ ಕಾಲದಲ್ಲಿ ಜೀವನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಈಗ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಇದು ನಮ್ಮ ಅವಿದ್ಯಾ ಕಲ್ಪಿತ ಅಂತಿದು. ಈ ಭೇದ ಹ್ಮ್ ನಮಗ ಅಜ್ಞಾನದಿಂದ ಇದು ತೋರಾಗ್ಲಿಕ್ಕೆ ಹತ್ತದಿದು. ಹ್ಮ್ ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಹ್ಮ್ ಜೀವನಿಗೂ ಪರಮಾತ್ಮನಿಗೂ ಭೇದ ಅನ್ನುವಂತಹದ್ದು ಇದು ಇಲ್ಲವೇ ಇಲ್ಲ. ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾರೆ ಅತಶ್ಚ ಅಂದ್ರೆ ಆದ ಕಾರಣ ವಿಜ್ಞಾನಾತ್ಮ ಪರಮಾತ್ಮನೋ. ವಿಜ್ಞಾನಾತ್ಮ ಅಂದ್ರೆ ವಿಶೇಷವಾದ ಜ್ಞಾನ ಉಳ್ಳವನು ಯಾರು? ಜೀವ ಅಂತ. ಮತ್ತೆ ಜೀವ ವಿಶೇಷವಾದ ಜ್ಞಾನ ಉಳ್ಳವನ್ ಆಗ್ಯಾನಲ್ರಿ ಈಗ. ಮತ್ತೆ ಜಾಗ್ರತ್ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಎಲ್ಲ ಅರಿತಾನಲ್ರಿ ಅವನು. ಆದ್ರಿಂದ ಇದು ವಿಜ್ಞಾತೃ ಅಂದ್ರೆ ಜೀವ ಅಂತ. ಪರಮಾತ್ಮನೋಹ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಇವೆರಡು ನಾಮ ಮಾತ್ರ ಭೇದ ಅದಾವಂತಿವು. ಇಲ್ಲಿ ಜೀವ ಪರಮಾತ್ಮ ಅನ್ನುವಂತ ಈ ಭೇದ ಅನ್ನುವಂತದ್ದು ಐತಲ್ರಿ. ಜೀವ ಬೇರೆ ಪರಮಾತ್ಮ ಬೇರೆ ಅಂತೇಳಿ ಈ ಜೀವ ಪರಮಾತ್ಮ ಅನ್ನುವಂತ ಎರಡು ಹೆಸರದಾವ. ಆದ್ರೆ ಇರೋ ಸ್ವರೂಪ ಒಂದೇ. ಆದ್ರೆ ಹೆಸರಿನಲ್ಲಿ ಅಷ್ಟ ಭೇದ ಅದಾವ. ಇಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರದು. ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮ ರೂಪ ರಚಿತ ದೇಹಾದ್ಯುಪಾದಿ ನಿಮಿತ್ಯ. ನೋಡಿ ಇಲ್ಲಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಅಂತ. ಇದು ಅವಿದ್ಯೆಯಿಂದ ಉಂಟಾಗಿರತಕ್ಕಂತಹದ್ದು. ನಮಗೇನು ಅಜ್ಞಾನ ಅನ್ನುವಂತಹದ್ದಲ್ಲ, ಆ ಅವಿದ್ಯೆ ಮೂಲಕವಾಗಿ ನಮಗ ಈ ನಾಮರೂಪಗಳಿಂದಾಗಿರ್ತಕ್ಕಂಥ ನಾಮ ರೂಪ ರಚಿತ ನಾಮ ಮತ್ತು ರೂಪ ರಚಿತವಾಗಿರ್ತಕ್ಕಂಥ ದೇಹಾದಿ ಉಪಾದಿ ನಿಮಿತ್ಯ ಭೇದ. ಇಲ್ಲಿ ಜೀವನಿಗೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂತ ಮೂರು ದೇಹಗಳದ ಜೀವನಿಗೆ. ಇವನಿಗೆ ಅವಿದ್ಯೆ ಉಪಾಧಿ ಅದ. ಅಲ್ಲಿ ಈಶ್ವರನಿಗೆ ಅವನಿಗೂ ಕೂಡ ಮಾಯಾ ಅನ್ನುವಂತಹದ್ದು ಉಪಾಧಿ ಅದ.
ಹ್ಮ್ ಶುದ್ಧ ಸತ್ವ ಪ್ರಧಾನವಾಗಿರ್ತಕ್ಕಂಥ ಮಾಯಾ ಉಪಾದಿಯಿಂದ ಅಲ್ಲಿ ಈಶ್ವರ ಅಂತ ಹೇಳಿಸ್ಕೊಂಡಾನ. ಹ್ಮ್ ಅವನು ಸರ್ವಜ್ಞಾದಿಗಳಿಂದ ಕೂಡ್ಕೊಂಡಾನ. ಹ್ಮ್ ಇವನಲ್ಲಿ ಕಿಂಚಿಜ್ಞತ್ವಾದಿಗಳು ಜೀವನಲ್ಲಿ ಅದಾವ. ಹ್ಮ್ ಹಿಂಗ ಇಲ್ಲಿ ನಾಮರೂಪ ರಚಿತ ಹ್ಮ್ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥ ಒಂದು ನಾಮ, ಯಾವುದು ಜೀವ ಅನ್ನುವಂಥದ್ದು ಒಂದು ನಾಮ, ಹ್ಮ್ ಪರಮಾತ್ಮ ಅನ್ನುವಂಥದ್ದು ಒಂದು ನಾಮ. ಹ್ಮ್ ಅವನಿಗೆ ಒಂದು ರೂಪ, ಇವನಿಗೆ ಒಂದು ರೂಪ. ಹ್ಮ್ ಜೀವನಿಗೆ ಕಿಂಚಿಜ್ಞತ್ವಾದಿಗಳ ರೂಪ, ಮತ್ತು ಅವನು ಸರ್ವಜ್ಞತ್ವಾದಿಗಳಿಂದ ಇದಾಗಿರ್ತಕ್ಕಂಥವನು. ಹ್ಮ್ ಅದಕ್ಕೆ ಉಪಾಧಿ ನಿಮಿತ್ತ ಭೇದ ನ ಪಾರಮಾರ್ಥಿಕ ಅಂತ. ಹ್ಮ್ ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಜೀವನು ಪರಮಾತ್ಮನಿಗಿಂತಲೂ ಬೇರೆ ಅಲ್ಲವೇ ಅಲ್ಲ. ಹ್ಮ್ ಜೀವನು ಪರಮಾತ್ಮನಿಗಿಂತ ಬೇರೆ ಅಲ್ಲ. ಹ್ಮ್ ಅಂದ್ರೆ ಜೀವ ಪರಮಾತ್ಮನ ಸ್ವರೂಪವೇ ಅಂತ ಅಲ್ಲ ಅರ್ಥ ಇಲ್ಲಿ. ಜೀವ ಪರಮಾತ್ಮನ ಸ್ವರೂಪನ ಅದಾನ, ಆದ್ರೆ ಮತ್ತೆ ಭೇದ ಕಾಣಕತ್ತೈತಲ್ಲ ಅಂದ್ರೆ ಇದು ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥದ್ದು ಅಂತ. ಅವಿದ್ಯೆ ಅಂದ್ರೆ ಅಜ್ಞಾನ ಮೂಲಕವಾಗಿ ಜೀವ ಮತ್ತು ಪರಮಾತ್ಮನಲ್ಲಿ ಈ ಭೇದ ಕಲ್ಪಿತವಾಗಿ ತೋರ್ಲಿಕ್ಕತ್ತದ. ಈ ಅವಿದ್ಯಾ ನಿವೃತ್ತಿ ಆಯಿತು ಅಂತಂದ್ರೆ ಅವಾಗಲ್ಲಿ ಜೀವ ಬ್ರಹ್ಮರೂಪನೇ ಆಗಿಬಿಡ್ತಾನ ಅಂತ. ಇಲ್ಲಿ ಕೇವಲ ನಾಮ ಮತ್ತು ರೂಪಗಳಿಂದ ಇಲ್ಲಿ ಭೇದ ಅನ್ನುವಂತಹದ್ದು, ದೇಹಾದಿ ಉಪಾಧಿಗಳಿಂದ ಭೇದ ಅನ್ನುವಂತಹದ್ದು ನಮಗ ಅವಿದ್ಯಾ ಕಲ್ಪಿತವಾಗಿದು ತೋರ್ಲಿಕ್ಕತ್ತದ ಅಂತ. ಇತ್ತೇಷಃ ಅರ್ಥಃ ಸರ್ವವೇದಾಂತವಾದಿಭಿಃ ಅಭ್ಯುಪಗಂತವ್ಯಃ. ಈ ಒಂದು ಅಭಿಪ್ರಾಯವನ್ನ ಸರ್ವವೇದಾಂತವಾದಿಭಿಃ ಅಂದ್ರೆ ಎಲ್ಲಾ ವೇದಾಂತವನ್ನ ಹೇಳ್ತಕ್ಕಂತ ಎಲ್ಲಾರು ಇದನ್ನೇ ಹೇಳ್ತಾರ, ಎಲ್ಲರೂ ಒಪ್ಲೇಬೇಕು ಅಂತ. ಇದನ್ನ ಯಾವುದು ಜೀವ ಪರಮಾತ್ಮರಲ್ಲಿರ್ತಕ್ಕಂಥ ಭೇದ ಇದು ಪಾರಮಾರ್ಥಿಕವಲ್ಲ, ಇದು ಕೇವಲ ಅವಿದ್ಯಾ ಕಲ್ಪಿತ. ಅವಿದ್ಯಾದಿ ನಿಮಿತ್ತದಿಂದ ಜೀವ ಪರಮೇಶ್ವರಲ್ಲಿ ಭೇದ ತೋರ್ತೈತೆ ಹೊರತು ಇಲ್ಲಿ ವಾಸ್ತವಿಕವಾಗಿ ಅವನಲ್ಲಿ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ. ಛಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳ್ಕೊಂಬಂದ್ರು? ಸದೇವ ಸೌಮ್ಯ ಇದಮಗ್ರಮಾಸೀತ್ ಅಂದ್ರೆ ಇದಂ ಅಗ್ರೆ ಅಂದ್ರೆ ಈ ಸೃಷ್ಟಿ ಪೂರ್ವದಲ್ಲಿ ಸತ್ ಏವ ಆಸೀತ್, ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಇತ್ತು. ಏಕಮೇವ ಅದ್ವಿತೀಯಂ, ಏಕ ಅಂದ್ರೆ ಅಲ್ಲಿ ಸ್ವಗತ ಭೇದ ಇಲ್ಲ, ಏವ ಅನ್ನೋದ್ರಿಂದ ಸಜಾತಿ ಭೇದವಿಲ್ಲ, ಅದ್ವಿತೀಯ ಅನ್ನೋದ್ರಿಂದ ವಿಜಾತಿಯ ಭೇದವಿಲ್ಲ. ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರುವಂತ ಒಂದು ಶುದ್ಧವಾದ ಬ್ರಹ್ಮವೇ ಇತ್ತು ಯಾವಾಗ? ಸೃಷ್ಟಿ ಪೂರ್ವದಲ್ಲಿ ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ಸದೇವ ಸುಮಿದಗ್ರಮಾಸೀತ್ ಏಕಂ ಅದ್ವಿತೀಯಂ, ಆತ್ಮೈವೇದಂ ಸರ್ವಂ, ಇದೆಲ್ಲವೂ ಆತ್ಮವೇ ಅಂತ. ಇದೆಲ್ಲವೂ ಏನಾಗೈತಿ? ಇದು ಆತ್ಮವೇ ಆಗಿದೆ ಅಂತ. ಬ್ರಹ್ಮೈವೇದಂ ಸರ್ವಂ, ಇದೆಲ್ಲವೂ ಬ್ರಹ್ಮವೇ ಆಗಿದೆ ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ಅಲ್ಲಿ ನಮಗೆ ಉಪದೇಶ ಮಾಡ್ಕೊಂಡು ಬಂದದ. ಆತ್ಮೈವೇದಂ ಸರ್ವಂ ಅನ್ನುವಾಗ ಮತ್ತೆ ಅಲ್ಲಿ ಭೇದ ಅನ್ನುವಂತಹದ್ದು ಎಲ್ಲೈತಿ? ಅದ್ರೆ ಇದೆಲ್ಲವೂ ಆತ್ಮವೇ ಅಂತಂದಾಗ ಅಲ್ಲಿ ಎರಡು ಅನ್ನುವಂತಹದ್ದು ಇಲ್ಲವೇ ಇಲ್ಲಲ್ರಿ. ಮತ್ ಶ್ರುತಿ ಏನ್ ಹೇಳ್ತು? ಬ್ರಹ್ಮೈವೇದಂ ಸರ್ವಂ, ಸರ್ವಂ ಇದೆಲ್ಲವೂ ಬ್ರಹ್ಮವೇ ಅಂತ. ನಾವೇನ್ ನೋಡ್ಲಿಕ್ಕೆ ಹತ್ತಿದೇವಲ್ಲ ಈ ಪ್ರಪಂಚ, ಇಂಥವ್ ಅನೇಕ ಬ್ರಹ್ಮಾಂಡಗಳದಾವ್, ಇವೆಲ್ಲವೂ ಬ್ರಹ್ಮವೇ. ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ. ಮತ್ತೇನ್ ಹೇಳ್ತು? ಇದಂ ಸರ್ವಂ ಹೃದಯಮಾತ್ಮ, ನೋಡಿ ಇದೆಲ್ಲವೂ ಕೂಡ ಇದು ಆತ್ಮವೇ ಅಂತ. ಇದೆಲ್ಲವೂ ಆತ್ಮರೂಪವೇ ಆಗಿದೆ ಅಂತ ಹೇಳಿ ಈ ಪ್ರಕಾರವಾಗಿ ಒಂದು ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ್ದು. ನಾ ಅನ್ಯತೋ ಅಸ್ತಿ ದ್ರಷ್ಟು, ಇಲ್ಲಿ ಬೇರೆ ದ್ರಷ್ಟುವಾಗಿರ್ತಕ್ಕಂಥವ್ನು ಬೇರೆ ಇಲ್ಲೇ ಇಲ್ಲ ಅಂತ. ಈ ಆತ್ಮನನ್ನ ಬಿಟ್ಟು ಬೇರೆ ದ್ರಷ್ಟ ಅದಾನೇನು ಅಂತಂದ್ರ ಇಲ್ಲ. ಇತ್ಯೇವಂ ರೂಪಾಭ್ಯ, ಇವೇ ಮೊದಲಾಗಿರ್ತಕ್ಕಂಥ ಶ್ರುತಿಗಳ ಒಂದು ಪ್ರಮಾಣದಿಂದ ನಾವು ವಿಚಾರ ಮಾಡಿ ನೋಡಿದರೆ ಇಲ್ಲಿ ಏಕಮೇವ ಅದ್ವಿತೀಯ ಆಗಿರ್ತಕ್ಕಂಥ ಬ್ರಹ್ಮ ವಸ್ತು ಅನ್ನುವಂಥದ್ದು ಒಂದೇ ಸತ್ಯದ. ಆ ಬ್ರಹ್ಮ ಭಿನ್ನವಾಗಿ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡುವಂತಹದ್ದಾಗೈತಿ ಅಂತ. ಈ ಶ್ರುತಿಗಳಿಂದ ಇಲ್ಲಿ ಅಂದ್ರೆ ಇಲ್ಲಿ ಅವಿದ್ಯಾ ಕಲ್ಪಿತ ಅಂತ ನಮಗ ಭೇದ, ಜೀವ ಪರಮಾತ್ಮರಲ್ಲಿ ತೋರ್ತಕ್ಕಂಥದ್ದು ಭೇದ ಇದು ಅವಿದ್ಯಾ ಕಲ್ಪಿತ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ.
ಸ್ಮೃತಿಭ್ಯಶ್ಚ. ಇನ್ನು ಸ್ಮೃತಿನೂ ಏನ್ ಹೇಳ್ತಾ ಇದೆ ಅಂತಂದ್ರೆ ಹ್ಮ್ ವಾಸುದೇವ ಸರ್ವಮಿತಿ. ನೋಡಿ ಇದೆಲ್ಲವೂ ವಾಸುದೇವನೇ ಅಂತ. ಹ್ಮ್ ವಾಸುದೇವ ಅಂದ್ರೆ ಇಲ್ಲಿ ಒಂದು ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮ ಅಂತ. ಹ್ಮ್ ಇಲ್ಲಿ ಚತುರ್ಮುಖ ಯಾರು ಇವನು ವಿಷ್ಣು ಅಂತ ನಾವು ಕರಿತೇವಲ್ರಿ, ಹ್ಮ್ ಸಗುಣ ಹ್ಮ್ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ವಾಸುದೇವ ಅಂತ ತಿಳ್ಕೊಬಾರ್ದು ನಾವಿಲ್ಲಿ. ಹೌದು ಹೌದು. ನಿರ್ಗುಣರಾಕಾರವಾಗಿರ್ತಕ್ಕಂಥ ಪರಮಾತ್ಮನಿಗೆ ವಾಸುದೇವ ಅಂತ ಕರೀತಾರ ಅವರು. ಹ್ಮ್ ಅದು ನಿಜವಾದ ವಸ್ತು ಅಂತದು ವಾಸುದೇವ. ವಸತೀತಿ ವಾಸುದೇವ ವಸ್ತು ಅಂತ ಹೇಳ್ತಾರ. ಹ್ಮ್ ವಾಸುದೇವ ಸರ್ವತಿ ಇದೆಲ್ಲವೂ ವಾಸುದೇವನೇ ಅಂತ. ಹ್ಮ್ ಇದೆಲ್ಲವೂ ಪರಮಾತ್ಮನೇ ಅಂತ, ಪರಬ್ರಹ್ಮವೇ ಅಂತ. ಹ್ಮ್ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೇಷು ಭಾರತ. ಹ್ಮ್ ಅಂದ್ರೆ ನನ್ನನ್ನ ಕ್ಷೇತ್ರಜ್ಞನನ್ನಾಗಿ ತಿಳ್ಕೋ ಅಂತ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೇಷು ಭಾರತ. ಹ್ಮ್ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಯಾವ ಕ್ಷೇತ್ರಜ್ಞದಾನಲ್ಲ ಅವ ನನ್ನನ್ನಾಗಿ ತಿಳ್ಕೋ ಅಂತ ಹೇಳಿ ಹಿಂಗ ನಮಗ ಸ್ಮೃತಿನೂ ಹೇಳ್ತದೆ. ಭಗವದ್ಗೀತಾ ಸ್ಮೃತಿ ಇದು. ಉಪನಿಷತ್ತುಗಳೆಲ್ಲ ಶ್ರುತಿಗಳವು. ಮತ್ತ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಭೂತೇಶು ಸರ್ವೇಷು ಭೂತೇಶು ಸಮಂ, ಎಲ್ಲಾ ಭೂತಗಳಲ್ಲಿ ಸಮನಾಗಿರ್ತಕ್ಕಂಥವನು ಯಾರು? ಪರಮಾತ್ಮ ಅಂತ. ತಿಷ್ಠಂತಂ ಪರಮೇಶ್ವರಂ, ಆ ಪರಮೇಶ್ವರ ಏನದಾನಲ್ಲ ಎಲ್ಲಾ ಭೂತಗಳಲ್ಲಿ ಸಮಾನಾಗಿ ಇದ್ದುಕೊಂಡಾನಂತವನು, ಪರಮಾತ್ಮನಾಗಿರ್ತಕ್ಕಂಥವನು. ಇತ್ಯೇವಂ ರೂಪಾಭ್ಯ, ಇವೇ ಮೊದಲಾಗಿರ್ತಕ್ಕಂಥ ಒಂದು ಸ್ಮೃತಿಗಳು ಕೂಡ ನಮ್ಮನ್ನ ಕುರಿತು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ, ಇಲ್ಲಿ ಜೀವ ಮತ್ತು ಪರಮಾತ್ಮರಲ್ಲಿ ಭೇದ ಅನ್ನುವಂತಹದ್ದಿಲ್ಲ ಅಂತ ಹೇಳ್ತಾವ. ಇಲ್ಲಿ ಜೀವನು ಬ್ರಹ್ಮರೂಪನೇ ಅನ್ನುವಂತ ವಿಚಾರವನ್ನ ನಮಗೆ ಶ್ರುತಿಗಳು ಸ್ಮೃತಿಗಳು ಸ್ಪಷ್ಟಪಡಿಸ್ತಾ ಇದ್ದಾವೆ. ಮತ್ತೆ ಜೀವ ಬ್ರಹ್ಮರಲ್ಲಿ ನಮಗೇನು ಭೇದ ತೋರಾಕತ್ತೈತಲ್ಲ ಅದು ಅವಿದ್ಯಾ ಕಲ್ಪಿತ ಅಂತ. ನಮ್ಮ ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟೈತೆ ಹೊರತು ವಾಸ್ತವಿಕವಾಗಿ ಅಲ್ಲಿ ಅಭೇದವೇ ಉಂಟು ಅಂತ ಹೇಳ್ತಾ ಇದ್ದಾರೆ. ಭೇದ ದರ್ಶನ ಅಪವಾದಾಶ್ಚ. ಇನ್ನ ಭೇದ ದರ್ಶನವನ್ನ ನಿಂದಾ ಮಾಡ್ತಕ್ಕಂಥ ವಾಕ್ಯಗಳದಾವ. ಇಲ್ಲಿ ಜೀವ ಬ್ರಹ್ಮರಲ್ಲಿ ಅಥವಾ ಈ ಜೀವ ಜಗತ್ತು ಬ್ರಹ್ಮ ಅಂತ ನಾವು ಹೇಳ್ತೇವಲ್ಲ, ಈ ಭೇದವನ್ನ ನಿರಾಕರಣೆ ಮಾಡ್ತಕ್ಕಂಥ, ಭೇದವನ್ನ ಧಿಕ್ಕಾರ ಮಾಡ್ತಕ್ಕಂಥ ಅಥವಾ ಭೇದವನ್ನ ನಿಂದಾ ಮಾಡ್ತಕ್ಕಂಥ ವಾಕ್ಯಗಳು ಕೂಡ ಅದಾವು ಅಂತ. ಅದಕ್ಕೆ ಬೃಹದಾರಣ್ಯಕೋಪನಿಷತ್ತಿನ ಒಂದು ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಅನ್ಯಃ ಅಸೌ ಅನ್ಯಃ ಅಹಮಸ್ಮಿ ಇತಿ ನ ಸವೇದ ಯಥಾ ಪಶುಃ. ಅನ್ಯಃ ಅಸೌ ಅನ್ಯಃ ಅಹಮಸ್ಮಿ ಅಂದ್ರೆ ಇವನು ನನಕ್ಕಿಂತಲೂ ಬೇರೆ ಇದ್ದಾನೆ, ನಾನು ಇವನಕ್ಕಿಂತಲೂ ನಾನು ಭಿನ್ನ ಅದೀನಿ ಅಂತ ಹೇಳಿ ಹೇಗೆ ಇವನು ತಿಳಿತಾ ಇದ್ದಾನೋ ಅವನು ಪಶು ಅಂತ. ಅಂದ್ರೆ ನಾನು ಬೇರೆ ಪರಮಾತ್ಮ ಬೇರೆ ಅಂತ ಹೇಳಿ ನಾನು ಇವನಿಕ್ಕಿಂತಲೂ ಭಿನ್ನ ಅಂತ ಹೇಳಿ ಈ ಪ್ರಕಾರವಾಗಿ ತಿಳ್ಕೊಂಡಾಗ ಅಲ್ಲಿ ನಮಗೇನಾಗ್ತದೆ? ಪಶುವಿನಂತೆ ಅಂತ. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಮಂತ್ರ ಬಂದದ್ರಿ. ಅಂದ್ರೆ ಇಲ್ಲಿ ಪರಮಾತ್ಮ ಬೇರೆ, ನಾನು ಬೇರೆ, ಅಥವಾ ಈ ದೇವತೆ ಬೇರೆ, ದೇವತೆ ಉಪಾಸ್ಯ, ನಾನು ಉಪಾಸಕ ಅಂತ. ಪರಮಾತ್ಮ ಬೇರೆ ನಾನು ಬೇರೆ ಅಂತ ಹೇಳಿ ಹಿಂಗ ಯಾರು ಉಪಾಸನೆ ಮಾಡ್ತಾ ಇದ್ದಾನಲ್ಲ ಅವನು ಪಶು ಇದ್ದಂಗಂತ, ಅವನು ತತ್ವವನ್ನು ತಿಳ್ಕೊಳ್ಳೋದಿಲ್ಲ ಅಂತ ಈ ಪ್ರಕಾರವಾಗಿ ಉಪನಿಷತ್ತನ್ನುವಂತ ಬೃಹದಾರಣ್ಯಕೋಪನಿಷತ್ ಹೇಳ್ಕೊಂಡ್ ಬಂದಾರ. ಯಥಾ ಪಶು. ಈಗ ಒಬ್ಬ ಯಜಮಾನ ಒಂದು ಆಕಳ ಸಾಕ್ಯಾನಂತ ತಿಳ್ಕೊಳ್ರು. ಆಕಳಿಗೆ ಅದಕ್ಕ ಹುಲ್ಲು ಹಾಕ್ತಾನ, ನೀರ್ ಕುಡಿಸ್ತಾನ, ಮೈ ತೊಳಿತಾನ, ಅದೆಲ್ಲ ಚಾಕ್ರಿ ಮಾಡ್ತಾನಿಲ್ರ ಅದ್ರ. ಅವಾಗ ಅದು ಹಾಲು ಕೊಡ್ತದ, ಯಜಮಾನನಿಗೆ ಅದು ಹಾಲು ಕೊಡ್ತದ ಅಂತ. ಅಷ್ಟೆಲ್ಲ ಮಾಡಿದಾಗ ಆ ಪಶು ಅನ್ನುವಂಥದ್ದು ಯಜಮಾನಿಗೋಸ್ಕರವಾಗಿ ಯಾವ ರೀತಿಯಾಗಿ ಅದು ಹಾಲು ಕೊಡುವಂತಹದ್ದಾಗೈತೋ ಹಾಗೆ ಇಲ್ಲಿ ನಾವೆಲ್ಲ ಪಶುಗಳಿದ್ದಂಗ. ದೇವತೆ ಅದು ಉಪಾಸ್ಯ. ಆ ದೇವತೆ ಏನ್ ಮಾಡ್ತೈತಿ ಅಂತಂದ್ರೆ ಮನುಷ್ಯರನ್ನ ನಮ್ಮನ್ನು ಪಶು ತರ ನೋಡ್ತಾರಂತ ದೇವತೆಗಳೆಲ್ಲ. ಯಾಕೆ ನಾವು ಮಾಡ್ತಕ್ಕಂಥ ಯಜ್ಞ ಯಾಗ ಹೋಮ ಹವನಗಳಿಂದ ಅವ್ರಿಗೊಂದು ಶಕ್ತಿ, ಅವ್ರಿಗೊಂದು ಬಲ ಬರ್ತದ ಅಂತ. ಯಾರಿಗೆ? ದೇವತಾದಿಗಳಿಗೆ ಒಂದು ಬಲ ಬರ್ಬೇಕಾಗಿತ್ತು ಅಂತಂದ್ರೆ ಅದು ಯಾವುದರಿಂದ ಅಂತಂದ್ರೆ ಇವ್ರು ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳಿಂದ ಅಂತ ಹಿಂಗ್ ಉಪನಿಷತ್ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಅದಕ್ಕ ಅವರು ಏನ್ ಹೇಳಿದ್ರು ಅಂತಂದ್ರೆ ಅನ್ಯಃ ಅಸೌ ಅನ್ಯಃ ಅಹಮಸ್ಮೀತಿ.
ಹ್ಮ್ ಓ ಈ ದೇವತೆ ನನಕ್ಕಿಂತಲೂ ಭಿನ್ನದಾನ, ಹ್ಮ್ ನಾನು ಬೇರೆ ಇದೀನಿ ಅಂತ ಹೇಳಿ ಹ್ಮ್ ನಸವೇದ ಹಿಂಗ್ ಯಾವ ತಿಳ್ಕೊಂಡಾನೋ ಅವನು ಪರಮಾತ್ಮನ ಅರಿಯಲಾರ ಅಂತ. ಹ್ಮ್ ಯಥಾ ಪಶು ಮೃತ್ಯೋಸ ಮೃತ್ಯು ಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಹ್ಮ್ ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾನಂತ. ಯಾರು ಇಲ್ಲಿ ನಾನಾ ಅನ್ನುವಂತಹದ್ದು, ಹ್ಮ್ ನಾನು ಬೇರೆ ಪರಮಾತ್ಮ ಬೇರೆ ಅಂತ ಹಿಂಗೆ ಯಾರು ಅರ್ಥಕೊಳ್ತಾ ಇದ್ದಾರೋ ಹ್ಮ್ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾನೆ ಅಂತೇಳಿ ಹ್ಮ್ ಹಿಂಗ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದೆ. ಹ್ಮ್ ಅದಕ್ಕೆ ಇದು ಕಠೋಪನಿಷತ್ನಲ್ಲಿ ಕೂಡ ಈ ಮಾತು ಬರ್ತದೆ, ಬೃಹದಾರಣ್ಯಕೋಪನಿಷತ್ತಲ್ಲಿ ಬರ್ತದೆ ಹ್ಮ್ ಮತ್ತು ಕಠೋಪನಿಷತ್ನಲ್ಲಿ ಈ ಮಾತನ್ನು ಹೇಳಿದಾರ ಅವರು. ಹ್ಮ್ ಅಂದ್ರೆ ಇಲ್ಲಿ ಭೇದವನ್ನ ನಾವು ಕಾಣಬಾರದು ಅಂತ, ಭೇದವನ್ನು ಎಣಿಸಬಾರ್ದು ಅಂತಾರೆ ಇಲ್ಲಿ. ಕರೆಕ್ಟ್. ನಾನ್ ಬೇರೆ, ನೀನ್ ಬೇರೆ, ಅವನು ಬೇರೆ, ಅವಳು ಬೇರೆ, ಅದು ಬೇರೆ, ಪರಮಾತ್ಮ ಬೇರೆ, ಜಗತ್ತು ಬೇರೆ ಅಂತ ಹೇಳಿ ಹಿಂಗ ಭೇದ ಭಾವನೆ ಅನ್ನುವಂತಹದ್ದು ಅವನಲ್ಲಿ ಬಂದಿದ್ದಾದ್ರೆ ಅವನು ಮೃತ್ಯುವಿನಿಂದ ಮೃತ್ಯುವನ್ನೇ ಹೊಂದ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ತದೆ. ಇತ್ತೇವಂ ಜಾತೀಯ ಕಾತ್, ಇಲ್ಲಿ ಭೇದವನ್ನ ಇಲ್ಲಿ ನಿಂದ ಮಾಡ್ಯಾರ ಅಂತ. ಇಲ್ಲಿ ಈ ಮೇಲಿನ ಶ್ರುತಿ ಅನ್ಯ ಅಸೌ ಅನ್ಯಹಮಸ್ಮೀತಿ ಅನ್ನುವಂತ ಒಂದು ಶ್ರುತಿ, ಮೃತ್ಯೋಸ ಮೃತ್ಯು ಮಾಪ್ನೋತಿ ಅನ್ನುವಂತ ಈ ಶ್ರುತಿ ಇದು ಭೇದವನ್ನ ನಿಂದ ಮಾಡ್ತಾ ಐತಿ ಅಂತ. ಸವಾ ಏಷ ಮಹಾನ್ ಅಜಃ ಆತ್ಮ ಅಜರಃ ಅಮರಃ ಅಮೃತಃ ಅಭಯಃ ಬ್ರಹ್ಮ ಇತಿ ಚ ಆತ್ಮನಿ ಸರ್ವವಿಕ್ರಿಯಾ ಪ್ರತಿಷೇಧಾತ್. ನೋಡಿ ಇನ್ನೊಂದು ಶ್ರುತಿ ಅದೇ ಬೃಹದಾರಣ್ಯಕೋಪನಿಷತ್ನಲ್ಲಿಯೂ ಕೂಡ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅಂದ್ರೆ ಆತ್ಮನಲ್ಲಿ ಯಾವುದೇ ಒಂದು ಕ್ರಿಯೆ ಅನ್ನುವಂತಹದ್ದು, ವಿಕಾರ ಅನ್ನುವಂತಹದ್ದಿಲ್ಲ. ಆತ್ಮ ಬದಲಾವಣೆ ಆಗಂಗಿಲ್ಲ, ಅವನು ಸರ್ವವಿಕ್ರಿಯ ರಹಿತದಾನ. ಕ್ರಿಯಾದಿಗಳು ಅಂದ್ರೆ ವಿಕಾರಗಳು ಆತ್ಮನಲ್ಲಿ ಇಲ್ಲವೇ ಇಲ್ಲ. ಯಾವುದು ವಿಕಾರ ಹೊಂತದೋ ಅದು ನಾಶ ಉಳ್ಳದ್ದಿರ್ತದೆ, ಯಾವುದು ಕಾರ್ಯವಾಗಿರ್ತದೆ, ಯಾವುದು ವಿಕಾರವನ್ನು ಪಡಿತಾ ಇರ್ತದೆ ಅದು ನಾಶ ಉಳ್ಳದ್ದಾಗಿರ್ತದೆ. ಆದ್ರೆ ಆತ್ಮನಲ್ಲಿ ಯಾವ ವಿಕಾರಗಳು ಇಲ್ಲ ಅಂತ. ಈಗ ದೇಹಕ್ಕ ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಮಣತೆ, ಅಪಕ್ಷೀಯತೆ, ವಿನಶ್ಯತಿ ಅಂತೇಳಿ ಹಿಂಗ ಷಡ್ಭಾವಿಕಾರಗಳದಾವು. ಆದ್ರೆ ಆತ್ಮನಿಗೆ ಮಾತ್ರ ಯಾವ ವಿಕಾರಗಳು ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಸವಾ ಏಷ ಮಹಾನ್ ಅಜಃ, ಅಜ ಅನ್ನೋದ್ರಿಂದ ಅವನಿಗೆ ಜನ್ಮ ಇಲ್ಲ. ಮಹಾನ್ ಅಂದ್ರೆ ಎಲ್ಲಕ್ಕಿಂತ ದೊಡ್ಡವನು ಅಂತವನು. ಆ ಆತ್ಮನು ಅಜರಹ ಅಂದ್ರೇನು, ಅವನಿಗೆ ಮುಪ್ಪು ಅನ್ನುವಂತಹದ್ದಿಲ್ಲ. ಅಜರಹ ಅಮರಹ ಅನ್ನೋದ್ರಿಂದ ಅವನಿಗೆ ಮರಣ ಅನ್ನುವಂತಹದ್ದಿಲ್ಲ. ಅಮೃತಃ, ಅಮೃತ ಅಂದ್ರೆ ಅವನಿಗೆ ಅಮರ ಸ್ವರೂಪ ಅಂತ, ಅವನಿಗೆ ಜನ್ಮರಣ ರಹಿತನಾಗಿರ್ತಕ್ಕಂಥವನು. ಅಭಯ, ಅವನು ಅಭಯ ಸ್ವರೂಪನಾಗಿದ್ದಾನೆ ಅಂತ. ಬ್ರಹ್ಮ, ಬ್ರಹ್ಮ ಹೇಗಿದ್ದಾನೆ ಅಂತಂದ್ರೆ ಅಜ, ಅಜರಹ, ಅಮರಹ, ಅಮೃತಃ, ಅಭಯ ಅಂತ ಹೇಳಿ ಆ ಪರಮಾತ್ಮನಿಗೆ ಲಕ್ಷಣವನ್ನ, ಬ್ರಹ್ಮನಿಗೆ ಲಕ್ಷಣ ಅನ್ನುವಂತಹದ್ದನ್ನ ಶ್ರುತಿ ಅನ್ನುವಂತಹದ್ದು ನಮಗೆ ಬೋಧ ಮಾಡ್ತಾ ಇದೆ ಅಂತ. ಇತ್ತೀಚ ಆತ್ಮನೇ ಸರ್ವ ವಿಕ್ರಿಯಾ ಪ್ರತಿಷೇಧಾತ್ ಅನ್ಯಥಾ ಚ ಮುಮುಕ್ಷೂಣಾಂ ನಿರಪವಾದ ವಿಜ್ಞಾನಾನುಪಪತ್ತೇಹೇ. ಮತ್ ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು ನಮಗ ಭೇದ ನಿಂದ ಮಾಡದೇ ಹೋದ್ರೆ ಅವಾಗ ಇಲ್ಲಿ ಮುಮುಕ್ಷುಳಾಗಿರ್ತಕ್ಕಂಥವ್ರಿಗೆ ಒಂದು ಅಬಾಧಿತವಾಗಿರ್ತಕ್ಕಂಥ ಜ್ಞಾನ ಆಗುವುದಿಲ್ಲ ಅಂತ, ನಿಶ್ಚಿತ ಜ್ಞಾನ ಆಗುವುದಿಲ್ಲ ಅಂತಾರ ಅವ್ರು. ನಿರಪವಾದ ಅಂತಂದ್ರೆ ಏನು, ಬಾಧಾ ಹೊಂದದೇ ಇರತಕ್ಕಂತ ಜ್ಞಾನ. ಈ ಕೆಲವೊಂದು ಜ್ಞಾನಗಳು ಬಾಧಿತ ಆಗ್ತಾವ್. ಆದ್ರೆ ನಮಗ ಮುಮುಕ್ಷುಳಾಗಿರ್ತಕ್ಕಂಥವ್ರಿಗೆ, ಮೋಕ್ಷಾಪೇಕ್ಷಿಗಳಿಗೆ ಒಂದು ಅಬಾಧಿತವಾಗಿರ್ತಕ್ಕಂಥ ಜ್ಞಾನ ಆಗಬೇಕಾಗ್ಯದ. ನಿರಪವಾದಂ ಹಿ ವಿಜ್ಞಾನಂ ಸರ್ವ ಆಕಾಂಕ್ಷಾ ನಿವರ್ತಕಂ. ಇಲ್ಲಿ ಅಬಾಧಿತವಾಗಿರ್ತಕ್ಕಂಥ ಒಂದು ಬ್ರಹ್ಮಜ್ಞಾನ ಅನ್ನುವಂತಹದ್ದೇನದ ಅಂತಂದ್ರೆ ಇದು ಒಂದು ಎಲ್ಲ ಆಕಾಂಕ್ಷೆಗಳನ್ನ ದೂರ ಮಾಡುವಂತಹದ್ದು. ಈ ಎಲ್ಲ ಆಕಾಂಕ್ಷೆಗಳನ್ನ ಅದು ನಮಗೆ ದೂರ ಮಾಡಿಬಿಡ್ತೈತಿ ಅಂತದು. ಸುನಿಶ್ಚಿತಾರ್ಥ ಅನುಪಪತ್ತೇಹೇ, ಇಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಅರ್ಥ ನಮಗಾಗುವುದಿಲ್ಲ ಅಂತಾರ ಅವರು. ಮುಮುಕ್ಷುಗಳಿಗೆ ಬಾಧಾರಹಿತವಾಗಿರ್ತಕ್ಕಂಥ ಜ್ಞಾನ ನಮಗುಂಟಾಗಬೇಕು ಅಂತಂದ್ರೆ ಈ ಆತ್ಮ ನಿಷ್ಕ್ರಿಯನಾಗಿದ್ದಾನೆ, ಅವನಲ್ಲಿ ಯಾವ ವಿಕಾರಗಳು ಇಲ್ಲ ಅಂತ ನಾವು ತಿಳ್ಕೊಂಡಾಗ ಮಾತ್ರ ನಮಗ ಅದ್ರ ನಿಶ್ಚಯ ಜ್ಞಾನ ಆಕೈತಿ ಅಂತ. ಅದಕ್ಕೆ ನಿರಪವಾದಂ ಹಿ ವಿಜ್ಞಾನಂ ಸರ್ವ ಆಕಾಂಕ್ಷಾ ನಿವರ್ತಕಂ ಆತ್ಮವಿಷಯಂ ಇಷ್ಯತೆ. ಇಲ್ಲಿ ಆತ್ಮವಿಷಯಕವಾಗಿರ್ತಕ್ಕಂಥ ಒಂದು ಜ್ಞಾನ ಅನ್ನುವಂತಹದ್ದು ಇದು ಅಬಾಧಿತವಾಗಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆಕಾಂಕ್ಷೆಗಳು, ಪ್ರಾಪಂಚಿಕವಾಗಿರ್ತಕ್ಕಂಥ ವಿಷಯಗಳ ಒಂದು ಅಪೇಕ್ಷೆ ಅನ್ನುವಂತಹದ್ದೇನದಲ್ರಿ, ಇದನ್ನ
ದೂರ ಮಾಡುವಂತಹದ್ದು. ಹ್ಮ್. ನಿವರ್ತಕ ಅಂತಂದ್ರೇನು? ಹ್ಮ್. ಅದನ್ನ ತೊಲಗಿಸಿ ಬಿಡ್ತೈತೆ ಅಂತ. ಹೌದು. ಹಾ, ನಿವರ್ತಕಂ ಆತ್ಮವಿಷಯಂ ಇಷ್ಯತೆ. ಹ್ಮ್. ಇದು ಆತ್ಮವಿಷಯಕವಾಗಿರ್ತಕ್ಕಂಥ ಹ್ಮ್. ವಿಷಯ ಅಂತ ಹೇಳಿ ಹ್ಮ್. ಈ ರೀತಿಯಾಗಿ ನಮಗೆ ಹೇಳ್ಕೊಂಡು ಬಂದರು. ಹ್ಮ್. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಇತಿ ಚ ಶ್ರುತೇಹೇ. ಹ್ಮ್. ಇದಕ್ಕೇನಪ್ಪ ಸುಮ್ಮನೆ ಹೇಳ್ತೀರೇನು ಅಂತಂದ್ರೆ, ಹ್ಮ್. ಇಲ್ಲಪ್ಪ ಶ್ರುತಿ ಪ್ರಮಾಣ ಅದ ಅಂತ. ಹ್ಮ್. ಎಲ್ಲ ವೇದಾಂತಿಗಳಿಗೆ ಇಷ್ಟವಾಗಿರ್ತಕ್ಕಂಥ ವಿಚಾರ ಅದ. ಹ್ಮ್. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ ಯಥೇಸುದ ಸತ್ವ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತ ಪರಿಮುಚ್ಚಂತೆ ಸರ್ವೇ ಅಂತೇಳಿ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್. ವೇದಾಂತ ಅಂದ್ರೆ ವೇದಾಂತ ವಿಜ್ಞಾನದಿಂದ ಹ್ಮ್. ನಮಗೆ ನಿಶ್ಚಿತವಾಗಿರ್ತಕ್ಕಂಥ ಅರ್ಥ ಆಗ್ತೈತಂತ. ಹ್ಮ್. ನಮಗಲ್ಲಿ ಸಂಶಯ ಅನ್ನುವಂಥದ್ದೇ ಉಳ್ಕೊಳ್ಳೋದಿಲ್ಲ. ಹ್ಮ್. ಆ ವೇದಾಂತ ವಿಜ್ಞಾನ ಉಂಟಾಯಿತು ಅಂತಂದ್ರೆ ಹ್ಮ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯಾದಿಗಳಿಗೆ ಹ್ಮ್. ಅಲ್ಲಿ ನಮಗೆ ಅವಕಾಶ ಇರಂಗಿಲ್ಲ ಅಂತ. ಹ್ಮ್. ನಿಶ್ಚಿತವಾಗಿರ್ತಕ್ಕಂಥ ಅರ್ಥ ಅನ್ನುವಂಥ ನಮ್ಗೆ ಅಲ್ಲಿ ಸಿಗ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಆ ಬಳಿಕ ತತ್ರ ಕೋ ಮೋಹಕ ಶೋಕ ಏಕತ್ವಮನು ಪಶ್ಯತಃ. ಹ್ಮ್. ಅಂದ್ರೆ ಅವನಿಗೆ ಅಲ್ಲಿ ಮೋಹ ಎಲ್ಲಿದೆ, ಶೋಕ ಎಲ್ಲಿದೆ ಅಂತ. ಹೌದು. ಏಕತ್ವಮನು ಪಶ್ಯತಃ ಹ್ಮ್. ಸರ್ವವನ್ನ ಏಕೋಭಾವದಿಂದ ನೋಡ್ತಕ್ಕಂಥ ಮೂಕ್ಷುವಿಗೆ ಹ್ಮ್. ಅಥವಾ ಜ್ಞಾನಿಗೆ ಹ್ಮ್. ಅವನಿಗೆ ಶೋಕವೂ ಇಲ್ಲ ಮೋಹವೂ ಇಲ್ಲ ಅಂತ. ಹ್ಮ್. ಶೋಕ ಮೋಹಗಳು ಯಾರಿಗೆ ಅಂತಂದ್ರೆ ಈ ಭೇದವನ್ನ ಯಾವನು ಕಾಣ್ತಾನೋ ಹ್ಮ್. ಅಥವಾ ವಿಷಯಗಳಲ್ಲಿ ಸುಖ ಇದೆ ಅಂತ ಯಾವನು ಭಾವಿಸ್ಕೊಂಡಾನೋ ಅವನು ಅದ್ರ ಮೇಲೆ ಮೋಹ ಮಾಡ್ತಾನ. ಹ್ಮ್. ಅದು ಬರಲಿಲ್ಲ ಅಂದ್ರೆ ಅವನಿಗೆ ದುಃಖ ಅನ್ನುವಂಥದ್ದಾಗ್ತದೆ. ಹ್ಮ್. ಎಲ್ಲದರಲ್ಲಿಯೂ ನಾನೇ ಇದ್ದೀನಿ ಅಂತ ಪರಿಪೂರ್ಣ ದೃಷ್ಟಿ ಹ್ಮ್. ಆ ಏಕತ್ವ ಜ್ಞಾನವನ್ನು ಯಾವನು ಮಾಡ್ಕೊಂಡಿದ್ದಾನೋ ಹ್ಮ್. ಅವನಿಗೆ ಆ ಏಕತ್ವವನ್ನು ಹೊಂದಿರತಕ್ಕಂಥವನಿಗೆ ಅಲ್ಲಿ ಮೋಹವೂ ಇಲ್ಲ, ಅವನಿಗೆ ಶೋಕವೂ ಕೂಡ ಇಲ್ಲ ಅಂತ ಹೇಳಿ ಹ್ಮ್. ಹಿಂಗ ಈಶಾವಾಸ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾರೆ ಇದನ್ನು ಹ್ಮ್. ಉಡೆ ಮಂತ್ರದಲ್ಲಿ. ಹ್ಮ್. ಸ್ಥಿತಪ್ರಜ್ಞ ಲಕ್ಷಣ ಸ್ಮೃತೇಶ್ಚ. ಹ್ಮ್. ಮತ್ತು ಇಲ್ಲಿ ಸ್ಥಿತಪ್ರಜ್ಞನ ಒಂದು ಲಕ್ಷಣ ಅನ್ನುವಂತಹದ್ದು ಹ್ಮ್. ಇದು ಸ್ಮೃತಿಯೊಳಗೂ ಕೂಡ ಹೇಳ್ಕೊಂಡು ಬಂದಾರ. ಎಲ್ಲಿ? ಹ್ಮ್. ಭಗವದ್ಗೀತೆಯೊಳಗ ಹ್ಮ್. ಸ್ಥಿತಪ್ರಜ್ಞಶ್ಚ ಕಾ ಭಾಷಾ ಅನ್ನುವಂತ ಯಾವ ಒಂದು ಅಲ್ಲಿ ಅರ್ಜುನ ಕೇಳ್ತಾನೆ, ಹ್ಮ್. ಸ್ಥಿತಪ್ರಜ್ಞನ ಲಕ್ಷಣ ನನಗೆ ಹೇಳಬೇಕು, ಅವ ಹೇಗಿರ್ತಾನೆ, ಹೇಗೆ ಮಾತಾಡ್ತಾನೆ ಹ್ಮ್. ಅಂಥೇಳಿ ಅವನು ಪ್ರಶ್ನೆ ಮಾಡಿದಾಗ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ಸುದುಚ್ಯತೆ ಅಂತೇಳಿ ಹ್ಮ್. ಆ ಸ್ಥಿತಪ್ರಜ್ಞ ಲಕ್ಷಣ ಅಲ್ಲಿಂದ ಪ್ರಾರಂಭ ಮಾಡ್ತಾನ. ಹ್ಮ್. ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಕಾಮನೆಗಳನ್ನ ಹ್ಮ್. ಯಾವಾಗ ಅವನು ಸಂಪೂರ್ಣ ತ್ಯಾಗ ಮಾಡ್ತಾ ಇದ್ದಾನೋ, ಹ್ಮ್. ಆತ್ಮನಲ್ಲಿಯೇ ನಿಷ್ಠೆ ಉಳ್ಳವನಾಗಿರ್ತಾ ಇದ್ದಾನೋ, ಹ್ಮ್. ಆತ್ಮನಲ್ಲಿ ಸಂತುಷ್ಟಿ ಉಳ್ಳವನಾಗಿರ್ತಾ ಇದ್ದಾನೋ ಹ್ಮ್. ಅವನಿಗೆ ಸ್ಥಿತಪ್ರಜ್ಞೆ ಅನ್ನಬೇಕು ಅಂತೇಳಿ ಹ್ಮ್. ಅಲ್ಲಿ ಸ್ಥಿತಪ್ರಜ್ಞ ಲಕ್ಷಣವನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್. ಅದಕ್ಕೆ ಸ್ಥಿತಪ್ರಜ್ಞ ಲಕ್ಷಣ ಸ್ಮೃತೇಶ್ಚ, ಹ್ಮ್. ಸ್ಥಿತಪ್ರಜ್ಞ ಲಕ್ಷಣವನ್ನ ಹೇಳುವಂತ ಸ್ಮೃತಿಗಳು ಕೂಡ ನಮಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಅದನ್ನ ಹ್ಮ್. ಹೇಳ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್. ಅಂದ್ರೆ ನಾವು ಜ್ಞಾನ ಪರಿಪೂರ್ಣ ಜ್ಞಾನ ಆಗ್ಬೇಕಂತಾರೆ. ಹ್ಮ್. ಸಂಪೂರ್ಣ ಜ್ಞಾನ ಆದಾಗ ಅಲ್ಲಿ ಏನಾಗ್ತೈತಿ, ಹ್ಮ್. ಅವನು ಸ್ಥಿತಪ್ರಜ್ಞ ಸ್ಥಿತಿಯನ್ನ ಪಡಿತಾನೆ ಅಂತ. ಹ್ಮ್. ನಾವು ಪರಿಪೂರ್ಣ ಜ್ಞಾನ ಮಾಡ್ಕೊಂಡಾಗ್ಲೇ ನಾವು ಸ್ಥಿತಪ್ರಜ್ಞರಾಗ್ತೇವಿ ಅಂತ. ಹ್ಮ್. ಮತ್ತಲ್ಲಿ ಭೇದ ಉಂಟು ಅಥವಾ ಅಭೇದ ಉಂಟು ಭೇದ ಉಂಟು ಅಂತ ನಾವು ತಿಳ್ಕೊಂಡಾಗ ಹ್ಮ್. ಅಲ್ಲಿ ಸ್ಥಿತಪ್ರಜ್ಞ ಸ್ಥಿತಿ ಬರಂಗಿಲ್ಲ ಅಂತ. ಹ್ಮ್. ಯಾಕಂದ್ರೆ ಸ್ಥಿತ ಪ್ರತಿಷ್ಠಿತ ಹ್ಮ್. ಏಷಾಂತೆ ಬುದ್ಧಿ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಹ್ಮ್. ಸ್ಥಿತ ಪ್ರತಿಷ್ಠಿತ ಅಹಂ ಬ್ರಹ್ಮೇತಿ, ಹ್ಮ್. ನಾನು ಬ್ರಹ್ಮವೇ ಇದ್ದೇನೆ ಅಂತ ಹೇಳಿ ಹ್ಮ್. ಯಾರ ಬುದ್ಧಿ ಅನ್ನುವಂತಹದ್ದು ಪರಮಾತ್ಮ ನೆಲೆಗೊಂಡಿದೆಯೋ ಹ್ಮ್. ಅವನಿಗೆ ಸ್ಥಿತಪ್ರಜ್ಞ ಅಂತ ಕರೀತಾರ. ಹ್ಮ್. ಅದಕ್ಕೆ ಹಿಂಗ ಸ್ಥಿತೇಚ ಕ್ಷೇತ್ರ ಪರಮಾತ್ಮನೋ ಪರಮಾತ್ಮೈಕತ್ವ ವಿಷಯೇ ಹ್ಮ್. ಸಮ್ಯಗ್ ದರ್ಶನೆ ಹ್ಮ್. ಕ್ಷೇತ್ರಜ್ಞ ಪರಮಾತ್ಮ ಇತಿ ನಾಮ ಮಾತ್ರ ಭೇದಾತ್ ಹ್ಮ್. ಕ್ಷೇತ್ರಜ್ಞೋಯಂ ಪರಮಾತ್ಮನೋ ಭಿನ್ನ ಪರಮಾತ್ಮ ಅಯಂ ಕ್ಷೇತ್ರಜ್ಞಾತ್ ಭಿನ್ನ ಇತ್ಯಂ ಜಾತೀಯಕಃ ಆತ್ಮಭೇದ ವಿಷಯ ನಿರ್ಬಂಧ ನಿರರ್ಥಕಃ ಅಂತ ಹೇಳಿದರು. ಹ್ಮ್. ಸ್ಥಿತೇಚ ಕ್ಷೇತ್ರಜ್ಞ ಪರಮಾತ್ಮೈಕತ್ವ ವಿಷಯೇ ಹ್ಮ್. ಸಮ್ಯಕ್ ದರ್ಶನೆ. ಹ್ಮ್. ಇಲ್ಲಿ ಕ್ಷೇತ್ರಜ್ಞ ಮತ್ತು ಪರಮಾತ್ಮ ಹ್ಮ್. ಇಲ್ಲಿ ಏಕತ್ವ ವಿಷಯ ಅನ್ನುವಂತಹದ್ದು ಹ್ಮ್. ಇದು ಸಮ್ಯಕ್ ದರ್ಶನ ಅಂತ ಹೇಳಿಸ್ಕೊಳ್ತದೆ. ಹ್ಮ್. ಸಮ್ಯಕ್ ದರ್ಶನ ಅಂತಂದ್ರೇನು? ಹ್ಮ್. ಜೀವಾತ್ಮ ಮತ್ತು ಪರಮಾತ್ಮರ ಏಕತ್ವ. ಹ್ಮ್. ಜೀವ ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳಿ ಹ್ಮ್. ಹಿಂಗ್ ನಾವು ಅದರ ಜ್ಞಾನ ಮಾಡ್ಕೊಂಡಾಗ ಮಾತ್ರ ಹ್ಮ್. ಅದು ಯಥಾರ್ಥ ಜ್ಞಾನ ಅಂತ ಹೇಳಿಸ್ಕೊಳ್ತದೆ. ಹ್ಮ್.
ಕ್ಷೇತ್ರಜ್ಞ ಪರಮಾತ್ಮ ಇತಿ ನಾಮ ಮಾತ್ರ ಭೇದಾತ್. ಹ್ಮ್. ಇಲ್ಲಿ ಕ್ಷೇತ್ರಜ್ಞ ಅಂದ್ರೆ ಜೀವ, ಹ್ಮ್. ಪರಮಾತ್ಮ ಅನ್ನುವಂಥದ್ದು ಇಲ್ಲಿ ನಾಮ ಮಾತ್ರ ಭೇದ ಅದ ಅಂತ. ಹ್ಮ್. ಕ್ಷೇತ್ರಜ್ಞೋಯಂ ಪರಮಾತ್ಮನೋ ಭಿನ್ನ, ಹ್ಮ್. ಪರಮಾತ್ಮಯಂ ಕ್ಷೇತ್ರನಾಥ್ ಭಿನ್ನ. ಹ್ಮ್. ಇಲ್ಲಿ ಪರಮಾತ್ಮನಿಗಿಂತಲೂ ಜೀವಾತ್ಮ ಬೇರೆ ಅದಾನ, ಹ್ಮ್. ಜೀವಾತ್ಮನಿಗಿಂತಲೂ ಪರಮಾತ್ಮ ಬೇರೆ ಅದಾನ ಅಂತ ಹೇಳಿ ಹ್ಮ್. ನಾವು ಈ ರೀತಿಯಾಗಿ ಭಾವಿಸಿದ್ದಾದ್ರೆ ಹ್ಮ್. ಇದು ಸರಿಯಾದ ಜ್ಞಾನ ಅಲ್ಲ ಅಂತ. ಇದು ಹ್ಮ್. ಆತ್ಮಭೇದ ವಿಷಯವು ನಿರ್ಬಂಧ ನಿರರ್ಥಕ. ಹ್ಮ್. ಇದು ಇದೇನಾಗ್ತೈತಿ ಅಂತಂದ್ರೆ ಜೀವಾತ್ಮ ಮತ್ತು ಪರಮಾತ್ಮರು ಬೇರೆ ಬೇರೆ ಎನ್ನುವಂತ ಹ್ಮ್. ಈ ಜ್ಞಾನ ಹ್ಮ್. ಇದು ಯಥಾರ್ಥವಾದ ಜ್ಞಾನ, ನಿರರ್ಥಕ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್. ಈ ಜ್ಞಾನ ಇದು ಸರಿಯಾದದ್ದಲ್ಲ ಅಂತ, ಇದು ನಿರ್ಬಂಧ ಮತ್ತು ಹ್ಮ್. ನಿರರ್ಥಕ ಅಂತ ಹೇಳಿದರು. ಹ್ಮ್. ಅಂದ್ರೆ ಎಲ್ಲಾ ಶರೀರಗಳಲ್ಲಿ ಇರ್ತಕ್ಕಂಥ ಆತ್ಮ ಒಬ್ಬನೇ ಅದಾನ ಅಂತ. ಹ್ಮ್. ಈ ಜೀವ ಪರಮಾತ್ಮರಲ್ಲಿ ಭೇದ ಅನ್ನುವಂತಹದ್ದು ಇದು ಅನಿರ್ವಚನೀಯವಾಗಿರ್ತಕ್ಕಂಥ ಅನಾದಿ ಅವಿದ್ಯೆಯಿಂದ ಇದು ತೋರ್ತದ ಅಂತ. ಹ್ಮ್. ಇದು ಉಪಾಧಿ ಭೇದದಿಂದ ತೋರೈತಿ ಅಂತ ಹೇಳ್ತಾರ. ಹೌದು. ಆದ್ರೆ ಪರಮಾತ್ಮ ಹೇಗಿದ್ದಾನೆ, ಹ್ಮ್. ಅವನು ಶುದ್ಧ ವಿಜ್ಞಾನ ಆನಂದ ಸ್ವರೂಪದಾನಂತ. ಹ್ಮ್. ಈ ಜೀವ ಹೇಗದಾನ, ಅವಿದ್ಯೆಯಿಂದ ಹ್ಮ್. ಶೋಕ ದುಃಖಾದಿಗಳಿಂದ ಕೂಡಿಕೊಂಡಿದ್ದಾನೆ ಅಂತ ಹೇಳಿ ಹ್ಮ್. ಈ ರೀತಿಯಾಗಿ ಕಾಲ್ಪನಿಕವಾಗಿರ್ತಕ್ಕಂಥ ಭೇದ ಬುದ್ಧಿ ಅನ್ನುವಂತಹದ್ದು ಹ್ಮ್. ಇದು ಆಗ್ತದಂತ, ಇದು ಅವಿದ್ಯಾ ಮೂಲಕವಾಗಿ. ಹ್ಮ್. ಆದ್ರೆ ಈ ಅವಿದ್ಯೆ ಅನ್ನುವಂತಹದ್ದು ವಿದ್ಯೆಯಿಂದ ನಿವೃತ್ತಿಯಾಗಿ ಹೋಗ್ಬಿಡ್ತದ. ಹ್ಮ್. ಯಾವಾಗ ಆ ವಿದ್ಯಾ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನ ಆಯಿತು ಅಂತಂದ್ರೆ ಹ್ಮ್. ಈ ಅವಿದ್ಯೆ ಉಳ್ಕೊಳ್ತದೇನವಾಗ, ಇಲ್ಲ. ಹೊರಟು ಹೋಗ್ಬಿಡ್ತೈತೆ ಅಂತ. ಹ್ಮ್. ಈ ರೀತಿಯಾಗಿ ಅಲ್ಲಿ ಹ್ಮ್. ಒಂದು ಈ ಜೀವ ಅಂದ್ರೆ ಇವನು ಹ್ಮ್. ಬಿಂಬ ಇದ್ದಂಗ, ಹ್ಮ್. ಯಾರು ಪರಮಾತ್ಮ ಬಿಂಬ ಇದ್ದಂಗ, ಇವನು ಪ್ರತಿಬಿಂಬ. ಹ್ಮ್. ಇಲ್ಲಿ ಉಪಾಧಿ ಮೂಲಕವಾಗಿನೇ ಒಂದು ಕನ್ನಡಿಯೊಳಗ ಮುಖ ತೋರ್ತದ ಅದು. ಹ್ಮ್. ಆ ಕನ್ನಡಿ ಉಪಾಧಿಯಿಂದ ಅದು ಬೇರೆಯಾಗಿ ತೋರೈತಿ ಅಂತ. ಹ್ಮ್. ಜೀವ ಪರಮಾತ್ಮರಲ್ಲಿ ಈ ರೀತಿಯಾಗಿ ಭೇದನ ಉಪಾಧಿಯಿಂದ ತೋರೈತೆ ಹೊರತು ಹ್ಮ್. ವಿಚಾರ ಮಾಡಿ ನೋಡಿದ್ರೆ ಅವರಲ್ಲಿ ಭೇದ ಅನ್ನುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ ಹ್ಮ್. ಹಿಂಗ್ ಹೇಳ್ಕೊಂಡು ಬಂದ್ರು. ಹ್ಮ್. ಏಕೋ ಹಿ ಅಯಮಾತ್ಮ ನಾಮ ಮಾತ್ರ ಭೇದೇನ ಬಹುಧಾ ವಿಧೀಯತೆ. ಹ್ಮ್. ಅಂದ್ರೆ ಇರ್ತಕ್ಕಂಥ ಆತ್ಮ ಒಬ್ಬನೇ ಅದಾನ, ನಾಮ ಮಾತ್ರವಾಗಿ ಇಲ್ಲಿ ಭೇದ ಐತಿ ಅಂತ. ಹ್ಮ್. ಜೀವ ಪರಮಾತ್ಮ ಅನ್ನುವಂಥದ್ದು ಹ್ಮ್. ಇದು ನಾಮ ಮಾತ್ರ ಭೇದ ಐತಿ ಹೊರತು ವಾಸ್ತವಿಕವಾಗಿ ಇಲ್ಲಿ ಭೇದ ಅನ್ನುವಂಥದ್ದು ಸಿದ್ಧ ಆಗುವುದಿಲ್ಲ ಅಂತ. ಹ್ಮ್. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಾಂ ಗುಹಾಯಾಂ ಇತಿ ಕಾಂಚಿದ್ ಏಕಾಂ ಗುಹಾಂ ಅಧಿಕೃತ್ಯ ಏತದುಕ್ತಂ. ಹ್ಮ್. ಮತ್ತು ಇಲ್ಲಿ ಸತ್ಯವು ಜ್ಞಾನವು ಅನಂತವಾಗಿರ್ತಕ್ಕಂಥದ್ದು ಪರಮಾತ್ಮ ಅಂತ ಹೇಳಿ ಶ್ರುತಿ ಅನ್ನುವಂಥದ್ದು ನಮಗಿಲ್ಲಿ ಹೇಳ್ಕೊಂಡು ಬಂದದ್ದು. ಯೋ ವೇದ ನಿಹಿತಂ ಗುಹಾಯಾಮ್, ನಮ್ಮ ಹೃದಯ ಗುಹೆಯಲ್ಲಿರ್ತಕ್ಕಂಥ ಯಾವ ಪರಮಾತ್ಮ ಅಂತ. ಈ ರೀತಿಯಾಗಿ ಅಲ್ಲಿ ಹೃದಯ ಗುಹೆಯಲ್ಲಿ ಯಾವಾತನ ಅದಾನೋ ಅವನನ್ನು ನಾವು ಅರ್ಥಕೊಂಡೀವಿ ಅಂತಂದ್ರೆ ಅವಾಗ ಅಂದ್ರೆ ಅಲ್ಲಿ ಬ್ರಹ್ಮದ ಲಕ್ಷಣವನ್ನ ಹೇಳ್ಕೊಂಡು ಬಂದಾರ. ಒಂದು ನಮ್ಮ ಹೃದಯ ಗುಹೆಯೊಳಗನ ಅಂದ್ರೆ ಅಲ್ಲಿ ವಿಶೇಷವಾಗಿ ವ್ಯಕ್ತವಾಗಿ ತೋರ್ತಾ ಇದ್ದಾನೆ ಅಂತ. ಅಲ್ಲಿ ಒಂದು ನಮಗ ಗುರ್ತಾಗಿರ್ತಕ್ಕಂಥ ಗುಹೆಯನ್ನು ಕುರಿತಲ್ಲಿ ಹೇಳುವುದೇ ಇಲ್ಲ, ಅಲ್ಲಿ ಬ್ರಹ್ಮವನ್ನೇ ಹೇಳಿದ್ದಾರೆ ಅಂತಲ್ಲಿ. ಆ ಹೃದಯ ಗುಹೆಯಲ್ಲಿರ್ತಕ್ಕಂಥ ಯಾವ ಪರಮಾತ್ಮನನ್ನ ಯಾವನು ಅರ್ಥಕೊಳ್ತಾ ಇದ್ದಾನೋ ಅಂತೇಳಿ ಈ ಹೇಳ್ಕೊಂಡು ಬಂದಾರ. ಆದ್ರಿಂದ ಇಲ್ಲಿ ಬ್ರಹ್ಮಕ್ಕಿಂತ ಆ ಹೃದಯ ಗುಹೆಯಲ್ಲಿರ್ತಕ್ಕಂಥವನು ಬೇರೆ ಯಾರೂ ಅಲ್ಲ ಅಂತ. ಹೃದಯ ಗುಹೆಯಲ್ಲಿ ಇರ್ತಕ್ಕಂಥವ್ನು ಯಾರೇ? ಪರಮಾತ್ಮನೇ ಅಂತಲ್ಲಿ. ಬೇರೆ ಒಬ್ಬನು ಯಾರಾದ್ರೂ ಅದಾರ ಅಂತ ಅದ್ರಾಗ ಅಲ್ಲಿ ಪರಮಾತ್ಮನೇ ಅದಾನ. ಯಾಕೆ ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅಂತ ಶ್ರುತಿ ಅದಲ್ರಿ. ಈಗ ಪರಮಾತ್ಮ ಈ ಶರೀರ ಅದ್ರೊಳಗೆ ಸೃಷ್ಟಿ ಮಾಡಿ ಅದ್ರೊಳಗೆ ಅವನೇ ಪ್ರವೇಶ ಆಗಿದಾನ ಅಂತ. ನಚಃ ಬ್ರಹ್ಮಣ ಅನ್ಯ ಗುಹಾಯಾಮ್ ನಿಹಿತೋ ಅಸ್ತಿ, ಅಂದ್ರೆ ಬ್ರಹ್ಮನ ಹೊರತಾಗಿ ಮತ್ತೊಬ್ಬರು ಆ ಹೃದಯ ಗುಹೆಯನ್ನ ಹೊಕ್ಕವ್ರದಾರ ಏನು ಅಂತಂದ್ರೆ ಇಲ್ಲ. ತತ್ ಸೃಷ್ಟ ತದೇವಾನು ಪ್ರಾವಿಶತ್, ಈ ದೇಹವನ್ನು ಸೃಷ್ಟಿ ಮಾಡಿ ಈ ದೇಹದ ಪ್ರವೇಶ ಆದವನು ಯಾರು? ಪರಮಾತ್ಮನೇ ಅಂತ. ಇತಿ ಸ್ರಷ್ಟುರೇವ ಪ್ರವೇಶ ಶ್ರವಣಾತ್. ಇಲ್ಲಿ ಸ್ರಷ್ಟು ಅಂತಂದ್ರೆ ಏನು? ಸೃಷ್ಟಿ ಮಾಡಿದವನೇ ಈ ದೇಹದೊಳಗೆ ಪ್ರವೇಶ ಆಗ್ಯಾನ ಅಂತ. ಸೃಷ್ಟಿ ಮಾಡಿದವನು ಯಾರು? ಪರಮಾತ್ಮ. ಪರಮಾತ್ಮನೇ ಜೀವರೂಪದಿಂದ ಈ ಶರೀರದಲ್ಲಿ ಪ್ರವೇಶ ಆಗಿದ್ದಾನೆ ಅಂತೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಏತು ನಿರ್ಬಂಧಂ ಕುರುವಂತಿ ವೇದಾಂತಾರ್ಥಂ ಬಾಧಮಾನ ಶ್ರೇಯೋದ್ವಾರಂ ಸಮ್ಯಕ್ ದರ್ಶನಮೇವ ಬಾಧಂತೆ ಕೃತಕಂ ಅನಿತ್ಯಂ ಚ ಮೋಕ್ಷಂ ಚ ಕಲ್ಪಯಂತಿ ನ್ಯಾಯೇನ ಚ
ನ ಸಂಗಚ್ಚಂತೆ. ಹ್ಮ್ ಇನ್ನ ಕೆಲವರು ವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹ್ಮ್ ಅವರು ಇಲ್ಲಿ ಆ ಸ್ವಲ್ಪ ನಿರ್ಬಂಧವನ್ನ ಮಾಡ್ತಾರಂತ. ಆ ಶ್ರುತಿ ಅಭಿಪ್ರಾಯವನ್ನ ಬೇರೆ ಬೇರೆ ತಿಳ್ಕೊಳ್ತಾ ಇದ್ದಾರೆ. ಹ್ಮ್ ಅಂದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಹ್ಮ್ ಇವರು ಬೇರೆ ಬೇರೆ ಅಂತ ಹೇಳಿ ಹ್ಮ್ ಈ ರೀತಿ ನಿರ್ಬಂಧವನ್ನ ಮಾಡ್ತಾರ. ವೇದಾಂತ ಅರ್ಥವನ್ನ ಹ್ಮ್ ಅವರು ಬೇರೆಯಾಗಿ ಬಾಧಿಸಿ ತಿಳ್ಕೊಳ್ತಾ ಇದ್ದಾರ ಅಂತ ಅವರು. ಹ್ಮ್ ಯಾಕಂದ್ರೆ ಅವರು ಮೋಕ್ಷ ಅನ್ನುವಂತಹದ್ದು ಹ್ಮ್ ಅದು ಉಂಟಾಗ್ತದ ಅಂತ ಹೇಳ್ತಾರ. ಹೌದು. ಮೋಕ್ಷದ ಉತ್ಪತ್ತಿ ಆಗ್ತೈತೆ ಅಂತ ಹೇಳಿದ್ರೆ ಅದು ಅನಿತ್ಯ ಆಗ್ಬೇಕಾಗ್ತದ. ಹ್ಮ್ ಆದ್ರಿಂದ ಅವ್ರು ಏನ್ ಕಲ್ಪಿಸ್ಕೊಂಡಾರಲ್ಲ ಹ್ಮ್ ಅದು ಯೋಗ್ಯ ಅಲ್ಲ ಅಂತ, ಅದು ನ್ಯಾಯಕ್ಕೆ ಹೊಂದುವುದೂ ಇಲ್ಲ ಅಂತ ಹೇಳಿ ಹ್ಮ್ ಹೇಳ್ತಾರ. ಹ್ಮ್ ಆದ್ರಿಂದ ಇಲ್ಲಿ ಒಟ್ಟು ಏನ್ ನಿರ್ಣಯ ಆಯ್ತು ಅಂತಂದ್ರೆ ಹ್ಮ್ ಇಲ್ಲಿ ತತ್ವಮಸಿ ಮೊದಲಾಗಿರ್ತಕ್ಕಂತ ಮಹಾವಾಕ್ಯ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಜೀವ ಬ್ರಹ್ಮರಲ್ಲಿ ಹ್ಮ್ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಹ್ಮ್ ಇಲ್ಲಿ ಜೀವನು ಪರಮಾತ್ಮನಿಗಿಂತಲೂ ಬೇರೆ ಅಲ್ಲ. ಅವನು ಹ್ಮ್ ಅಂದ್ರೆ ಒಂದೇ ಇರೋದು ಒಂದೇ ತತ್ವ ಅಂತ. ಹ್ಮ್ ಪರಬ್ರಹ್ಮ ಶುದ್ಧ ಪರಬ್ರಹ್ಮ ವಸ್ತು ಏನದ ಹ್ಮ್ ಅದೇ ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು ಅದ. ಹ್ಮ್ ಇಲ್ಲಿ ಜೀವ ಮತ್ತು ಪರಮಾತ್ಮ ಅನ್ನುವಂತ ಭೇದ ಇದು ಉಪಾದಿಯಿಂದ ಬಂದೈತೆ ಹೊರತು ಹ್ಮ್ ಅಲ್ಲಿ ಉಪಾದಿಯನ್ನ ನೇತಿಗಳದ್ರ ಹ್ಮ್ ಅವಿದ್ಯಾ ಮತ್ತು ಮಾಯಾ ಈ ಹ್ಮ್ ಎರಡೂ ಉಪಾದಿಗಳ ನೇತಿಗಳದ್ ಬಿಟ್ರ ಹ್ಮ್ ಅಲ್ಲಿ ಉಪಾಧಿ ರಹಿತವಾಗಿರುವಂತ ಶುದ್ಧ ಪರಬ್ರಹ್ಮ ವಸ್ತು ಅನ್ನುವಂತಹದ್ದು ಅದು ಒಂದೇ ಉಳಿತದ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಶ್ರುತಿಗಳ ಪ್ರಮಾಣಗಳನ್ನ ಕೊಟ್ಟು ಶ್ರುತಿ ಸ್ಮೃತಿ ಹ್ಮ್ ಎರಡನ್ನು ಕೊಟ್ಟು ಹೇಳಿದ್ರು. ಹ್ಮ್ ಆದ್ರೆ ಕೆಲವರು ದ್ವೈತವಾದಿಗಳು ಹ್ಮ್ ಆ ವೇದಾಂತದ ಅರ್ಥವನ್ನ ಹ್ಮ್ ಅವರು ಭಿನ್ನ ಭಿನ್ನವಾಗಿ ಅರ್ಥೈಸ್ಕೊಳ್ತಾ ಇದ್ದಾರೆ ಅವರು. ಹ್ಮ್ ಯಾಕಂದ್ರೆ ಆ ಇದು ಪರಮಾತ್ಮನೇ ಬೇರೆ ಜೀವಾತ್ಮನೇ ಬೇರೆ ಅಂತ ಹೇಳಿ ಹ್ಮ್ ಆ ವೇದಾಂತ ಅರ್ಥವನ್ನ ಅವರು ಬಾಧಿಸ್ತಾ ಇದ್ದಾರ ಅಂತ. ಹ್ಮ್ ಯಾಕಂದ್ರೆ ಅವ್ರ ಪಕ್ಷದಲ್ಲಿ ಹ್ಮ್ ಅವ್ ಮೋಕ್ಷ ಹೊಸದಾಗಿ ಹುಟ್ಟುತ್ತದಂತ ಹೇಳ್ತಾರ ಅವರು. ಹೌದು ಹೌದು ಹ್ಮ್ ಆದ್ರೆ ಇದು ಹೊಸದಾಗಿ ಹುಟ್ಟುದಲ್ಲ, ಯಾವ್ದು ಹುಟ್ಟುತ್ತೈತೋ ಅದು ನಾಶ ಆಗ್ತೈತಿ ಅಂತ. ಹ್ಮ್ ಕರೆಕ್ಟ್. ಆದ್ದರಿಂದ ಇಲ್ಲಿ ಬ್ರಹ್ಮವನ್ನ ಯಾವನು ಅರಿತುಕೊಳ್ತಾ ಇದ್ದಾನೋ ಬ್ರಹ್ಮವೇ ಆಗುತ್ತಾನೆ ಅಂತೇಳಿ ಹ್ಮ್ ಶ್ರುತಿ ಅನ್ನುವಂತಾದ ನಮಗೆ ಬೋಧ ಮಾಡ್ತದ. ಹ್ಮ್ ಆದ್ರಿಂದ ಆ ಶ್ರುತಿಗೆ ತಕ್ಕ, ಯಾಕೆ ಶ್ರುತಿಯೇ ನಮಗೆ ಪ್ರಮಾಣ, ಹ್ಮ್ ಆ ಶ್ರುತಿಯನ್ನೇ ನಾವು ಒಪ್ಪಬೇಕಾಗ್ತದೆ. ಹ್ಮ್ ಆದ್ರೆ ಅವ್ರ ಶ್ರುತಿಗೆ ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನ ಹ್ಮ್ ದ್ವೈತವಾದಿಗಳು ಕೆಲವರು ಮಾಡ್ತಾ ಇದ್ದಾರ. ಹ್ಮ್ ಆದ್ರಿಂದ ಅವ್ರ ಕಲ್ಪನೆ ಸರಿಯಲ್ಲ, ಅದು ಯೋಗ್ಯ ಅಲ್ಲ ಅಂತ, ಹ್ಮ್ ಅದು ನ್ಯಾಯಸಮ್ಮತವಲ್ಲ ಅಂತ ಹೇಳಿ ಹ್ಮ್ ಈ ಪ್ರಕಾರ ಭಾಷೆದಲ್ಲಿ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಮುಂದಿನ ಪ್ರಕರಣ ಪ್ರಕೃತಿ ಅಧಿಕರಣ ಅಂತ ಹೇಳಿ ಹ್ಮ್ ಈ ಬ್ರಹ್ಮ ಅನ್ನುವಂಥ ಜಗತ್ತಿಗೆ ಉಪಾದಾನ ಕಾರಣ ಅದ ಅದ, ನಿಮಿತ್ತ ಕಾರಣ ಅದ ಅದ ಅಂತ ಹೇಳಿ ಹ್ಮ್ ಮುಂದಿನ ಒಂದು ಸೂತ್ರ ಮತ್ತು ಭಾಷ್ಯದಲ್ಲಿ ಹ್ಮ್ ಇದನ್ನ ಹೇಳ್ಕೊಂಡು ಹೋಗ್ತಾರೆ. ಗೌನ್. ಇದನ್ನ ಮತ್ತೆ ನಾಳೆ ಬೆಳಿಗ್ಗೆ ನೋಡುವಂತಂದ್ರೆ ಹ್ಮ್ ಹ್ಮ್